ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಅಪವಾದಿಯ ಕಾರ್ಯಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಅಪವಾದಿಯ ಕಾರ್ಯಗಳು. ಭಾಗ 1 ಅಂತ ಹೇಳಿ ಬರ್ಕೊಳ್ಳಿ. ಬಹುತೇಕ ಇದರ 2ನೇ ಭಾಗವನ್ನು 3ನೇ ಭಾಗವನ್ನು ಆಲೋಚನೆ ಮಾಡ್ತೀವಿ ಮುಂದೆ ದೇವರ ಚಿತ್ತ ಇದ್ದಂತಹ ಸಮಯಕ್ಕೆ. ಅದಕ್ಕೋಸ್ಕರ 1 ಅಂತ ಹೇಳಿ ಬರ್ಕೊಳ್ಳಿ. ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ದೇವರ ಕಾರ್ಯಗಳು ಅಂತ ಹೇಳಿ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ದೀವಿ. ದೇವರು ಏನೇನು ಮಾಡ್ತಾರೆ, ಪರಿಶುದ್ಧಾತ್ಮರು ಏನೇನು ಮಾಡ್ತಾರೆ ನಮ್ಮ ಜೀವನದಲ್ಲಿ, ಯೇಸು ಕ್ರಿಸ್ತರು ಈಗಲೂ ಸಹ ಏನು ಮಾಡ್ತಿದ್ದಾರೆ, ತಂದೆ ಆಗಿರುವಂತಹ ದೇವರು ಏನು ಮಾಡ್ತಿದ್ದಾರೆ, ಇದನ್ನು ಸಾಕಷ್ಟು ಸರಿ ನಾವು ಮಾತಾಡ್ಕೊಂಡಿರ್ತೀವಿ. ಹೌದಾ? ಇಷ್ಟು ಮಾತಾಡ್ಕೊಂಡ್ರೆ ಸಾಲೋದಿಲ್ವಾ? ಅಪವಾದಿಯ ಕಾರ್ಯಗಳ ಬಗ್ಗೆನೂ ಮಾತಾಡ್ಕೊಳ್ಬೇಕಾ? ಅವನೇನೇನು ಮಾಡ್ತಾನೆ, ಏನೇನು ಕೆಲಸಗಳು ಮಾಡ್ತಾನೆ ಅಂತ ಏನಕ್ಕೆ ಮಾತಾಡ್ಕೋಬೇಕು? ಏನಕ್ಕೆ ಮಾತಾಡ್ಕೋಬೇಕು? ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿ ಬಂತು. ಆ ಮೂವಿ ನೋಡಿ ಇನ್ಫ್ಲೂಯೆನ್ಸ್ ಆದಂತಹ ಜನ ಆ ಮೂವಿಯಲ್ಲಿ ಯಾವ ಪ್ಯಾಟರ್ನಲ್ಲಿ ಕೊಲೆ ಮಾಡ್ತಿದ್ರು ಹಾಗೆ ಕೊಲೆ ಮಾಡಲಿಕ್ಕೆ ಶುರು ಮಾಡಿದ್ರು. ಗೊತ್ತಲ್ವ ನಮಗೆ? ಮನೆ ಬಾಗಿಲು ತಟ್ಟುವಂತಹದ್ದು, ನೀರು ಕೇಳುವಂತಹದ್ದು, ಯಾರೂ ಇಲ್ಲದೆ ಇರುವಂತಹ ಮನೆಗೆ ಹೋಗುವಂತಹದ್ದು, ಇವ್ರು ನೀರು ಕೊಡಲಿಕ್ಕೆ ಹಿಂದೆ ತಿರುಗಿದಾಗ ಬಲವಾಗಿ ಅವ್ರ ತಲೆ ಮೇಲೆ ಹೊಡೆಯುವಂತಹದ್ದು, ಆಮೇಲೆ ಮನೇಲಿರುವಂತಹದ್ದೆಲ್ಲ ದೋಚ್ಕೊಂಡು ಹೋಗುವಂತಹದ್ದು, ಎಲ್ಲರನ್ನು ಕೊಂತು. ಇದನ್ನು ನ್ಯೂಸಲ್ಲಿ ಮತ್ತೆ 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 ಅವ್ರು ಯಾವ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ ಅಂತ ಮತ್ತೆ 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 ತೋರಿಸ್ತಾ ಇದ್ರು. ಏನಕ್ಕೋಸ್ಕರ ತೋರಿಸ್ತಾ ಇದ್ರು? ನೀವು ಮಾಡಿ ಅಂತನ? ಏನಕ್ಕೋಸ್ಕರ ತೋರಿಸ್ತಾ ಇದ್ರು? ಅವ್ರು ಯಾವ ಥರ ಬರ್ತಾರೆ ಅಂತ ಗೊತ್ತಾದರೆ ನಾವು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಚ್ಚರಿಕೆಯನ್ನು ವಹಿಸಬಹುದು. ಹೌದಾ? ನಿಜನಾ? ಹಾಗಾದರೆ ನೀವು ಹೇಳಿ, ಅಪವಾದಿಯ ಕಾರ್ಯಗಳು ಅನ್ನುವಂಥ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಅವನು ಯಾವ ಥರ ಬರ್ತಾನೆ, ಏನು ಮಾಡ್ತಾನೆ ಅಂತ ನಮಗೆ ಗೊತ್ತಾದರೆ ನಾವು ಸಹ ಹುಷಾರಾಗಿರಬಹುದೇನೋ. ಯಾಕೆಂದರೆ ದೇವರು ಅಷ್ಟು ಎಚ್ಚರಿಕೆಗಳನ್ನು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅದನ್ನೇ ನೋಡ್ಲಿಕ್ಕೆ ಹೊರಟಿದ್ದೀವಿ. ಏನೇನು ಮಾಡ್ತಾನೆ ಅಪವಾದಿ? ಅಪವಾದಿಯ ಬಗ್ಗೆ ನಮಗೆ ಗೊತ್ತಿರುವಂತಹದ್ದೆಲ್ಲ ಏನು? ಸೈತಾನನು, ಅಪವಾದಿ, ಘಟಸರ್ಪ, ಈತನ ಬಗ್ಗೆ ನಮಗೆ ದೆವ್ವ, ಈತನ ಬಗ್ಗೆ ನಮಗೆ ಗೊತ್ತಿರುವಂತಹದ್ದು ಏನು? ಯಾರಿಗಾದ್ರೂ ದೆವ್ವ ಹಿಡಿದಿದೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಿರ್ತೀವಿ? ಸೊಪ್ಪು ತೊಗೊಂಡು ಹೊಡೆಯುವಂತಹದ್ದು, ನೀನು ಹೋಗುವ ಅನ್ನುವಂತಹದ್ದು, ನಿನ್ನ ಹೆಸರೇನು ಅಂತ ಕೇಳುವಂತಹದ್ದು, ನೀನು ಯಾವ ಸ್ಕೂಲಲ್ಲಿ ಓದಿದೆ ಅಂತ ಕೇಳುವಂತಹದ್ದು ಇದೆ ಅಲ್ವಾ? ಇಂಟರ್ವ್ಯೂ ಮಾಡ್ತಿರ್ತೀವಿ ದೆವ್ವ ಸಿಕ್ಕಿದ್ರೆ ಕೈಯಲ್ಲಿ. ಆ ಕಡೆ ಸ್ವಾಮೀಜಿಗಳು ಅಷ್ಟೇ, ಈ ಕಡೆ ಪಾಸ್ಟರ್ಗಳು ಅಷ್ಟೇ. ಹಾಗಾಗೋಗಿದೆ ಪರಿಸ್ಥಿತಿ. ಅವ್ರು ನೋಡಿದ್ರೆ ಸೊಪ್ಪಲ್ಲಿ ಹೊಡಿತಾರೆ, ಇವ್ರು ನೋಡಿದ್ರೆ ನೀನು ಎಲ್ಲಿಂದ ಬಂದೆ, ಯಾವ ಮರದ ಮೇಲೆ ಇದ್ದೆ, ನಿನ್ನ ಹೆಸರೇನು, ನೀನು ಇವ್ರಿಗೆ ಅಜ್ಜಿ ಆಗಬೇಕಾ, ಇವ್ರಿಗೆ ತಾತ ಆಗಬೇಕಾ ಅಂತ ಹಿಸ್ಟ್ರಿ ತೆಗಿತಿರ್ತಾರೆ. ಅದರ ವಿಚಿತ್ರ ಏನು ಅಂದರೆ, ಬಹುತೇಕ ಸರಿ ಅಲ್ಲಿ ಹೊಡೆಸ್ಕೊಳ್ತಿರ್ತಾರಲ್ವ ಸೊಪ್ಪಲ್ಲಿ, ಅವರಲ್ಲಿರೋದಿಲ್ಲ ಅಪವಾದಿ. ಯಾರಲ್ಲಿರುತ್ತೆ? ಹೊಡೆಯೋರಲ್ಲಿರುತ್ತೆ. ಅದು ನಮಗೆ ಗೊತ್ತಾಗಬೇಕಲ್ವ? ಇವತ್ತು ಆಲೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ದೆವ್ವ ಹಿಡಿದಿರುವಂತಹ ವ್ಯಕ್ತಿ ಹೇಗಿರ್ತಾನೆ? ಒಂದು ಆ್ಯಂಗಲ್ ಮಾತ್ರ. ಇನ್ನೊಂದು ಬೇರೆ ಬೇರೆ ಆ್ಯಂಗಲಲ್ಲಿ ಸತ್ಯವೇದದಲ್ಲಿ ನೀವು ಸಾಕಷ್ಟು ನೋಡ್ತೀರ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಮನಸ್ಸಲ್ಲಿ. ಏನಂದರೆ, ಸತ್ಯವೇದದಲ್ಲಿ ಒಂದು 3 ಬೇರೆ ಬೇರೆ ರೀತಿಯಾಗಿರುವಂತಹ ದೆವ್ವ ಹಿಡಿಯುವಂತಹದನ್ನು ಬರೆಸಿದ್ದಾರೆ. ಅಂದರೆ ಅದರಲ್ಲಿ ಒಂದನ್ನು ಮಾತ್ರ ನೋಡ್ತಿದ್ವಿ, ಇನ್ನು 2 ಸದ್ಯಕ್ಕೆ ಮರೆತೋಗಿ 2ನೇ ಭಾಗ 3ನೇ ಭಾಗದಲ್ಲಿ ಅದನ್ನು ಮತ್ತೆ ತರಲಿಕ್ಕೆ ಪ್ರಯತ್ನ ಪಡೋಣ. ಒಬ್ಬ ಮನುಷ್ಯನಿಗೆ ದೆವ್ವ ಹಿಡಿದಿದೆ ಅಂದರೆ ಹೇಗೆ ಆಡ್ತಾನೆ ಅಂತ ನಿಮಗನ್ಸುತ್ತೆ? ಒಬ್ಬ ಮನುಷ್ಯನಿಗೆ ದೆವ್ವ ಹಿಡಿದಿದೆ ಅಂದರೆ ಹೇಗೆ ಆಡ್ತಾನೆ ಅಂತ ನಿಮಗನ್ಸುತ್ತೆ? ವಿಚಿತ್ರವಾಗಿ ಆಡ್ತಾನ? ಕಿರ್ಚಾಡ್ತಾನ? ಕೂಗಾಡ್ತಾನ? ಇನ್ನೂ ಏನೇನು ಮಾಡ್ತಾನೆ ಹೇಳಿ? ಜನರ ಮಧ್ಯದಲ್ಲಿ ಜಾಸ್ತಿ ಇರಲ್ವಾ? ಇನ್ನೂ ಏನೇನು ಮಾಡ್ತಾನೆ? ಅವನೇ ಶಿಕ್ಷಿಸ್ಕೊಳ್ತಾನೆ. ಆಮೇಲೆ ಇನ್ನೂ ಏನೇನು ಮಾಡ್ತಾನೆ? ನಾನು ಹೇಳಲ್ಲ? ದೆವ್ವ ಹಿಡ್ದಿರುವಂಥವ್ರು ಹೇಗೆ ಆಡ್ತಾರೆ ಅನ್ನುವಂಥದ್ದನ್ನು ಹೇಳಲ್ಲ? ನಿಮಗೊಂದು 10-15 ವರ್ಷದ ಮಗ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸಂಡೇ ಆಯಿತು, ಭಾನುವಾರ ಬಂದಿದೆ, ಈಗ ಚರ್ಚ್ಗೆ ಹೋಗಬೇಕು ಅಂತ ನೀವೆಲ್ಲರೂ ರೆಡಿ ಆಗ್ತಿರ್ತೀರ. ಅವ್ನು ರೂಮಿಂದ ಬರ್ತಾನೆ, ಮಮ್ಮಿ ಹೊಟ್ಟೆ ತುಂಬ ನೋವುತ್ತಿದೆ ಅಂತ. ಅವ್ನು ಕಿರ್ಚಾಡಲ್ಲ, ಕೂಗಾಡಲ್ಲ, ಅವನು ಹಾನಿನೂ ಮಾಡ್ಕೊಳ್ತಿಲ್ಲ. ಆಡ್ತಿರುವಂತಹದ್ದು ನಾಟಕ. ಹೊಟ್ಟೆ ತುಂಬ ನೋವುತ್ತದೆ, ನನ್ನ ಕೈಯಲ್ಲಿ ಇವತ್ತು ಚರ್ಚ್ಗೆ ಬರಲಿಕ್ಕೆ ಆಗೋದಿಲ್ಲ. ಇದನ್ನು ನೋಡಿದಂತಹ ಮಮ್ಮಿ ಏನು ಮಾಡ್ತಾರೆ ಹೇಳಿ? ಇದನ್ನು ನೋಡಿದಂತಹ ಮಮ್ಮಿ ಏನು ಮಾಡ್ತಾರೆ? ಸರಿ ಇವತ್ತು ಬೇಡ, ಆಮೇಲೆ
ಸರಿ ಇವತ್ತು ಬೇಡ, ಆಮೇಲೆ ನನ್ನ ಮಗನಿಗೆ ಇನ್ನೂ ಹೊಟ್ಟೆ ನೋವು ಏನಾದರೂ ಜಾಸ್ತಿ ಆಗೋದ್ರೆ ನಾನು ನನ್ನ ಮಗನ ಜೊತೆ ಮನೇಲಿರ್ತೀನಿ. ಈಗ ಅದನ್ನು ನೋಡಿದಂತಹ ಡ್ಯಾಡಿ ಏನು ಮಾಡ್ತಾರೆ ಹೇಳಿ? ಇವರಿಬ್ಬರೂ ಮನೇಲಿರಬೇಕಾದ್ರೆ ನಾನು ಹೋಗಿ ಏನು ಮಾಡಲಿ ಅಂತ ಡ್ಯಾಡಿನೂ ಮನೇಲಿರ್ಲಿಕ್ಕೆ ಶುರು ಮಾಡ್ತಾರೆ. ಈಗ ನೀವು ಹೇಳಿ, ನೀವು ಹೇಳಿದಂತಹ ದೆವ್ವ ಹಿಡಿಯುವಿಕೆಗೂ ನಾನು ಹೇಳಿದಂತಹ ದೆವ್ವ ಹಿಡಿಯುವಿಕೆಗೂ ವ್ಯತ್ಯಾಸ ಇದೆಯಾ? 100 ಜನ ಇದ್ದಾರೆ ಅಂದರೆ ನೀವು ಹೇಳಿದಂತಹ ದೆವ್ವ ಹಿಡಿಯುವಂತಹದ್ದು ಒಬ್ರಿಗಾದರೆ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಅದು ನೋಡೋಣ 2ನೇ 3ನೇ ಭಾಗದಲ್ಲಿ. ನಾನು ಹೇಳಿದಂತಹ ದೆವ್ವ ಹಿಡಿಯುವಿಕೆ 100 ಜನ ಇದ್ದಾರೆ ಅಂದರೆ 100 ಜನಕ್ಕೆ ಹಿಡಿಯುತ್ತೆ, ಗೊತ್ತಾ? ಹೌದಾ ಇಲ್ವಾ? ದೆವ್ವ ಹಿಡಿಯುವಂತಹದ್ದು ಅಂದರೆ ನಾವು ಏನೇನೋ ಮಾತಾಡ್ಕೊಳ್ತಿದ್ದೀವಿ, ಏನೇನೋ ಅಂದ್ಕೊಳ್ತಿದ್ದೀವಿ. ನಾನು ಅದಕ್ಕೆ ಹೇಳಿದೆ, ಅಪವಾದಿ ನಮ್ಮಲ್ಲಿದ್ದಾನೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದೇನೆ ನಮಗೆ ಹಿಡಿದಿರ್ತಾನೆ. ಹೊಟ್ಟೆ ನಿಜವಾಗ್ಲೂ ನೋವಿದ್ರೆ ತೊಂದರೆ ಇಲ್ಲ, ಆದರೆ ಮಕ್ಕಳಿಗೆ ನಾಟಕ ಮಾಡುವಂತಹ ತುಂಬ ಚೆನ್ನಾಗಿ ಬರುತ್ತೆ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹೊಟ್ಟೆ ನೋವು ಅಂತಾರೆ, ಚರ್ಚ್ಗೆ ಹೋಗ್ಬೇಕಂದ್ರೆ ಹೊಟ್ಟೆ ನೋವು ಅಂತಾರೆ. ಹೊಟ್ಟೆ ನೋವು ಅಂತಾನೆ ಒಂದು ಸ್ವಲ್ಪ ಹೊತ್ತು ನೋಡಿ, 11 ಗಂಟೆ ಕರೆಕ್ಟಾಗಿ ಹೊರಗಡೆ ಹೋಗಿ ಕ್ರಿಕೆಟ್ ಆಡ್ತಿರ್ತಾನೆ. ಅವಾಗ ಇಲ್ವೇನೋ ನಿನಗೆ ಹೊರಟೋಯ್ತು, 9 ಗಂಟೆಗೆ ಮಾತ್ರ ಬರುತ್ತೆ ಚರ್ಚ್ಗೆ ಹೋಗೋ ಟೈಮ್ಗೆ. ಹೌದಾ? ಏನಿದು? ಆವಾಗ ನೀವು ನಿಮ್ಮ ಮಗನನ್ನು ನೋಡಿ ಏನಂತ ಅರ್ಥ ಮಾಡ್ಕೋಬೇಕು ಗೊತ್ತಾ? ಮಾತಾಡ್ತಿರುವಂತಹದ್ದು ನನ್ನ ಮಗು ಅಲ್ಲ. ಯಾರು? ಅವನೊಳಗಿರುವಂತಹ ದೆವ್ವ, ಸೈತಾನನು, ಅಪವಾದಿ. ಯಾರ್ಯಾರ ಮೂಲಕ ಬರ್ಬೋದು ಅಪವಾದಿ? ಮಗನ ಮೂಲಕ ಬರ್ಬೋದಾ? ತಂದೆ ತಾಯಿಯಲ್ಲಿ ಬರ್ಬೋದಾ? ಮಗ, ಯಾಕೋ ನೀನು ಚರ್ಚ್ಗೆ ಹೋಗ್ಬೇಡ ಕಣೋ ಇವತ್ತು. ನಾನು ನಂಬಿರುವಂತಹ ದೇವರನ್ನೇ ನೀನು ನಂಬಬೇಕು. ನಮ್ಮ ರಿಲೇಷನ್ಸ್ ಬರ್ತಾರೆ, ನಮ್ಮ ಬಂಧು ಬಳಗ ಬರ್ತಾರೆ. ಆವಾಗ ನಿಮ್ಮ ತಾಯಿಯನ್ನು ತಂದೆಯನ್ನು ಹೇಗೆ ನೋಡಬೇಕು ನೀವು? ತಾಯಿಯಾಗಿ ತಂದೆಯಾಗಿ ಅಲ್ಲ, ಹೇಗೆ ನೋಡಬೇಕು? ಮಾತಾಡ್ತಿರುವಂತಹದ್ದು ಯಾರು ಅಂತ ನೋಡಬೇಕು? ಸೈತಾನನು. ಆಮೇಲೆ ಹೋಗ್ಬಿಟ್ಟು ಹೊಡೆದ್ಬಿಡಿ ಅಂತ ನಾನು ಹೇಳ್ತಿಲ್ಲ, ಪಾಪ ಕಟ್ಕೊಳ್ತೀರ ಹಂಗೆ ಮಾಡಿದ್ರೆ. ಬೈರಿ ಅಂತಲೂ ನಾನು ಹೇಳ್ತಿಲ್ಲ. ಆ ಮಾತನ್ನು ಎಷ್ಟು ಸೀರಿಯಸ್ ಆಗಿ ನೀವು ತೊಗೋಬೇಕು ಅನ್ನುವಂತಹದ್ದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಮಾತಾಡ್ತಿರುವಂತಹದ್ದು ಅಪವಾದಿ ಅಂತ ನೋಡಿದ್ರೆ ಮಾತ್ರ ಅವ್ರು ಹೇಳ್ತಿರುವಂತಹ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೊಗೋಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಸೀರಿಯಸ್ ಆಗಿ ತೊಗೋಬೇಕಾ ಬೇಡವಾ ಅಂತ ಅರ್ಥ ಆಗುತ್ತೆ, ಮೀರ್ಬೋದಾ ಇಲ್ವಾ ಅಂತ ಅರ್ಥ ಆಗುತ್ತೆ. ಹೌದಾ? ಮಾತಾಡ್ತಿರುವಂತಹದ್ದು ಯಾರು? ಅಪವಾದಿ. ಮಗುವಿನ ರೂಪದಲ್ಲಿ ಬರ್ಬೋದು, ಮಕ್ಕಳ ರೂಪದಲ್ಲಿ ಬರ್ಬೋದು, ತಂದೆ ತಾಯಿ ರೂಪದಲ್ಲಿ ಬರ್ಬೋದು. ನೆಕ್ಸ್ಟ್, ಹೆಂಡತಿಯ ರೂಪದಲ್ಲಿ ಬರುತ್ತಾ? ಈ ಯೋಬನ ಗ್ರಂಥದಲ್ಲಿ ಓದಬೇಕಾದ್ರೆ ಆ ಮಾತನ್ನು ಪ್ರತಿ ಸರಿ ಯೋಬನು ಕಷ್ಟದಲ್ಲಿ ಬಿದ್ದಾಗ ಹೆಂಡತಿ ಬಂದು ಹೇಳುವಂತಹ ಆ ಮಾತನ್ನು ಪ್ರತಿ ಸರಿ ನೋಡಬೇಕಾದ್ರೆ ಒಂಥರ ಶಾಕ್ ಆಗುತ್ತೆ. ಯೋಬನಿಗೆ ಬಂದಿರುವಂಥ ಕಾಯಿಲೆ ಏನು? ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದು ನೋವಿದೆ, ಬಾಧೆ ಇದೆ. ಯೋಬನ ಹೆಂಡತಿ ಹೇಳ್ಕೊಡ್ತಿರುವಂಥ ಸಜೆಷನ್ ಏನು? ಇವಾಗಲಾದರೂ ನಿನ್ನ ಯಥಾರ್ಥತ್ವವನ್ನು ಬಿಟ್ಟು ದೇವರನ್ನು ದೂಷಿಸಿ ಸತ್ತು ಹೋಗು. ಫಸ್ಟು ನಿನ್ನ ಭಕ್ತಿಯನ್ನು ಬಿಡು, ನಿನ್ನ ಯಥಾರ್ಥತೆಯನ್ನು ಬಿಡು, ಅದು ಫಸ್ಟ್ ಕೋರಿಕೆ. ಸೆಕೆಂಡ್ ಕೋರಿಕೆ ಏನು? ದೇವರನ್ನು ದೂಷಿಸು. 3ನೇದು ಸತ್ತು ಹೋಗು. ಈತನಿಗೆ ಬಂದಿರುವಂತಹ ಕಾಯಿಲೆಗೂ ಆಕೆ ಹೇಳ್ತಿರುವಂಥ ಸಜೆಷನ್ಗೂ ಏನಾದರೂ ಸಂಬಂಧ ನಿಮಗೆ ಕಾಣಿಸ್ತಿದೆಯಾ? ಹೆಂಡತಿ ಅಂದರೆ ಹೇಗಿರಬೇಕು ಸಜೆಷನ್ನು? ಈ ಡಾಕ್ಟರ್ ಹತ್ರ ತೋರಿಸಿದ್ವಿ, ಆಗಿಲ್ಲ, ಇನ್ನೊಂದು ಊರಿಗೆ ಹೋಗೋಣ, ಪಕ್ಕದ ದೇಶಕ್ಕೆ ಹೋಗೋಣ, ಅಲ್ಲಿ ಇನ್ನೂ ಒಬ್ಬರು ವೈದ್ಯರಿದ್ದಾರಂತೆ, ಅವ್ರ ಹತ್ರ ತೋರಿಸೋಣ. ಅಥವಾ ಈ ಮನೆ ಮದ್ದನ್ನು ಮಾಡ್ಕೊಡ್ತೀನಿ, ಕಷಾಯ ಮಾಡ್ಕೊಡ್ತೀನಿ, ಕುಡಿ, ಸರಿ ಹೋಗುತ್ತೆ ಅನ್ನಬೇಕು. ಇವ್ರು ಹೇಳ್ತಿರುವಂತಹದ್ದು ಏನು? ಸಂಬಂಧನೇ ಇಲ್ಲದೇ ಇರುವಂತಹದ್ದು. ಆ ರೋಗಕ್ಕೂ ದೇವರನ್ನು ದೂಷಿಸುವುದಕ್ಕೂ ಏನಾದರೂ, ದೇವರನ್ನು ದೂಷಿಸಿದ್ರೆ ರೋಗ ಸರಿ ಹೋಗುತ್ತಾ? ಇಲ್ಲ. ಸಂಬಂಧ ಇಲ್ಲದೇ ಇರುವಂತಹ ಮಾತು, ಯಾವುದಕ್ಕೋ ದೇವರಿಂದ ದೂರ ಮಾಡುವಂತಹ ಮಾತು. ಎಲ್ಲದೆ ಅಪವಾದಿ? ಹೆಂಡತಿಯಲ್ಲಿ. ನಿಮ್ಮ ಕೈಯಲ್ಲಿ ನಂಬಲಿಕ್ಕಾಗುತ್ತಾ? ಅಷ್ಟು ದೊಡ್ಡ ಭಕ್ತನ ಪಕ್ಕದಲ್ಲೇ, ಅಷ್ಟು ದೊಡ್ಡ ಭಕ್ತನ ಜೊತೆಯಲ್ಲೇ, ಅಷ್ಟು ದೊಡ್ಡ ಭಕ್ತನ ಸನ್ನಿಹವೇ ಇರುವಂಥ ಹೆಂಡತಿಯಲ್ಲಿ ದೆವ್ವ ಬರುತ್ತೆ ಅಂತ ನಿಮ್ಮ ಕೈಯಲ್ಲಿ ನಂಬಲಿಕ್ಕಾಗತ್ತಾ? ಈ ಭಕ್ತನ ಕುರಿತಂತೆ ಪರಲೋಕದಲ್ಲಿ ಡಿಸ್ಕಷನ್ ನಡೀತಿದೆ. ಈ ದೆವ್ವ ಎಲ್ಲಿದೆ? ಆ ಭಕ್ತನ ಪಕ್ಕದಲ್ಲಿರುವಂಥ ಹೆಂಡತಿಯಲ್ಲಿದೆ. ಹೌದಾ? ಗಂಡನಲ್ಲಿ ಬರುತ್ತಾ? ಹೆಂಡತಿಯಲ್ಲಿ ಮಾತ್ರನಾ? ಗಂಡನಲ್ಲೂ ಬರುತ್ತಾ? ಎಷ್ಟು ಸಿಚುವೇಶನ್ಗಳನ್ನು ನೀವು ನೋಡಿಲ್ಲ. ಹೆಂಡತಿ ದೇವರಲ್ಲಿರ್ತಾರೆ, ಗಂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಬೈಬಲ್ ಓದ್ಲಿಕ್ಕೆ ಬಿಡೋದಿಲ್ಲ, ಚರ್ಚಿಗೆ ಬರ್ಲಿಕ್ಕೆ ಬಿಡೋದಿಲ್ಲ, ದೇವರನ್ನ ನಂಬಲಿಕ್ಕೆ ಬಿಡೋದಿಲ್ಲ. ಹೌದಾ? ಈ ಥರ ಎಷ್ಟು ಮನೆಗಳಲ್ಲಿ ನೀವು ನೋಡಿಲ್ಲ? ನಿಜನಾ? ಯಾರ್ಯಾರಲ್ಲಿ ಬರ್ತಾನೆ? ಮಕ್ಕಳಲ್ಲಿ, ತಂದೆ ತಾಯಿಯಲ್ಲಿ, ಹೆಂಡತಿಯಲ್ಲಿ, ಗಂಡನಲ್ಲಿ, ಬಂಧು ಬಳಗದಲ್ಲಿ
ಬಂಧು ಬಳಗದಲ್ಲಿ ಬರ್ತಾನ? ಅದು ಯಾಕೋ ಗೊತ್ತಿಲ್ಲ, ಯಾವತ್ತೂ ಬರೋದಿಲ್ಲ. ಸಂಡೇ ಆದರೆ ಬಂಧು ಬಳಗದವ್ರು ಬರ್ತಾರೆ ಮನೆಗೆ, ಟಿಂಗ್ ಅಂತ ಕಾಲಿಂಗ್ ಬೆಲ್ ಹೊಡೆದು. ಇನ್ನೇನು ಚರ್ಚ್ಗೆ ಬರಬೇಕು ಅಂತ ಬ್ಯಾಗ್ ಹಾಕ್ಕೊಳ್ತಿರ್ತೀರ, ಬೈಬಲ್ ಪ್ಯಾಕ್ ಮಾಡ್ಕೊಳ್ತಿರ್ತೀರ, ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ, ಅಥವಾ ಬಾಗಿಲು ತಟ್ತಾರೆ ಯಾರಾದರೂ. ಹೋಗಿ ನೋಡಿದ್ರೆ ಮನೆಯವರು, ಪರಿವಾರದವ್ರು ಎಲ್ಲರೂ ಬಂದುಬಿಟ್ಟಿರ್ತಾರೆ. ಏನಂತ ಅನ್ಕೋಬೇಕು ಹೇಳಿ? ಏನಂತ ಅನ್ಕೋಬೇಕು? ಬನ್ನಿ ಬನ್ನಿ, ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟಿದ್ದಾರೆ ದಂಡಾಗಿ ಅಂತಲೇ ಅನ್ಕೋಬೇಕು. ನೀವು ಆ ಥರ ನೋಡಿದ್ರೆ ಮಾತ್ರ ಅಪವಾದಿಯನ್ನು ನೋಡ್ತೀರ. ಇಲ್ಲ ಅಂತ ಹೇಳಿದ್ರೆ ಬನ್ನಿ ಬನ್ನಿ, ನಾನು ಹೇಗೋ ಹೋಗಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ, ನೀವು ಕರೆಕ್ಟಾಗಿ ಬಂದಿದ್ದೀರಾ. ರೋಗಿ ಬಯಸಿತ್ತು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನನೇ. ನೀವು ಯಾವಾಗ ಅಪವಾದಿ ಅಂತ ಹೇಳಿ ನೋಡ್ತಿರೋ, ಅಲ್ಲಿ ಬರ್ತಿರುವಂತಹದ್ದು ಜನರ ಮೂಲಕವಾಗಿ ಅಪವಾದಿ ಅಂತ ಹೇಳಿ ನೋಡ್ತಿರೋ, ಆವಾಗ ಏನು ಮಾಡ್ತಿರೋ ಗೊತ್ತಾ? ಮನೇಲಿ ಯಾರಾದರೂ ಒಬ್ಬರಿದ್ರೆ, ಅಮ್ಮ ಇವರು ಬಂದಿದ್ದಾರೆ, ಇವರು ನೋಡ್ಕೊ, ನಾನಂತೂ ಚರ್ಚ್ಗೆ ಹೋಗುವಂತಹದ್ದು ನಿಲ್ಲಿಸೋದಿಲ್ಲ, ಹೋಗಿ ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ ಅಂತ ಹೋಗ್ತೀರ. ಹೌದಾ? ಆದರೆ ಮಾಡ್ತೀವ ನಾವು ಕೆಲಸವನ್ನು? ಆ ಕಡೆಯಿಂದ ಅಪವಾದಿ ಒಬ್ಬರ ಮೂಲಕ ಬಂದು ಪ್ರೇರೇಪಣೆ ಕೊಡ್ತದೆ, ಮನುಷ್ಯರನ್ನು ಏನು ಮಾಡ್ತದೆ? ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ? ಅಪವಾದಿ ಏನು ಮಾಡ್ತದೆ? ಪ್ರೇರೇಪಿಸ್ತದೆ. ಇನ್ಫ್ಲೂಯೆನ್ಸಿಂಗ್ ಅಂತ ಹೇಳಿ ಕರಿತೇವೆ ಮನುಷ್ಯರನ್ನು. ಅಪವಾದಿ ಏನು ಮಾಡ್ತದೆ ಹೇಳಿ ಎಲ್ಲರೂ? ಏನು ಮಾಡ್ತದೆ? ಪ್ರೇರೇಪಿಸ್ತದೆ. ಯೋಬನ ಹೆಂಡತಿಯನ್ನು ಪ್ರೇರೇಪಿಸ್ತದೆ ಅಂತ ಮಾತನ್ನು ಆಡಲಿಕ್ಕೆ. ಗಂಡನನ್ನು ಭಕ್ತಿಯಿಂದ ದೂರ ಮಾಡಬೇಕು, ಹೆಂಡತಿಯ ಮೂಲಕ ಪ್ರೇರೇಪಿಸ್ತದೆ ಯೋಬನನ್ನು. ಫಸ್ಟ್ ಆಫ್ ಆಲ್ ಹೆಂಡತಿಯನ್ನು ಪ್ರೇರೇಪಿಸ್ತು ಈ ಥರ ಮಾತಾಡುವಂಥ. ನೆಕ್ಸ್ಟ್ ಯೋಬನನ್ನು ಪ್ರೇರೇಪಿಸಬೇಕು ಹೆಂಡತಿಯ ಮೂಲಕ ಅಂತ ಹೇಳಿ ಟ್ರೈ ಮಾಡ್ತದೆ. ಹೌದಾ? ಗಂಡನ ಮೂಲಕ ಮಾತಾಡುತ್ತೆ ಒಂದೊಂದು ಸಾರಿ, ಏನು ಪ್ರಾರ್ಥನೆ ಮಾಡಬಾರ್ದು, ಯೇಸು ಕ್ರಿಸ್ತರನ್ನು ನಂಬಬಾರ್ದು ಅಂತ ಪ್ರೇರೇಪಿಸುತ್ತೆ, ಗಂಡನ ಮೂಲಕ ಪ್ರೇರೇಪಿಸುತ್ತೆ. ಮಕ್ಕಳು ಹೊಟ್ಟೆ ನೋವು ಅಂತ ಹೋಗು ಡ್ರಾಮಾ ಮಾಡು ಅಂತ ಹೇಳಿ ಮಕ್ಕಳನ್ನು ಪ್ರೇರೇಪಿಸ್ತದೆ. ನಿಜಾನ? ಈ ಪ್ರೇರೇಪಣೆ ನಮ್ಗೆ ಅರ್ಥ ಆದರೆ ಆವಾಗ ಬಂದಿರುವಂತಹ ರಿಲೇಷನ್ಸು, ಇವರನ್ನು ಸಂಡೇನೇ ಹೋಗಬೇಕು ಅಂತ ಪ್ರೇರೇಪಿಸಿದ ಯಾರು ಅಂತ ನಿಮಗೆ ಅರ್ಥ ಆಗುತ್ತೆ. ಹೌದಲ್ವಾ? ಇವಾಗ ಏನು ಮಾಡ್ತೀರಾ? ಅವರನ್ನು ಮನೇಲಿ ಬಿಟ್ಟು ನಮ್ಮಲ್ಲಿ ದೇವರಿದ್ದರೆ, ನಮ್ಮಲ್ಲಿ ಆ ಸೈತಾನನ ಫ್ರೆಂಡ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆ ಸೈತಾನನ ದೂತ ಒಬ್ಬ ನಮ್ಮಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ. ಯಾವಾಗ ಏನು ಮಾಡ್ತೇವೆ? ಒಳಗಡೆ ಕರ್ಕೋ, ನೀನು ರಜಾ ಹಾಕು ಅಂತ ನಮಗೂ ಪ್ರೇರೇಪಣೆ ಕೊಡ್ತಿರುತ್ತೆ. ಹೌದಲ್ವಾ? ಮನುಷ್ಯರನ್ನಾಗಿ ನೋಡುವಂತಹದನ್ನು ಬಿಟ್ಟು ಇನ್ನು ಮುಂದೆ ಯಾರನ್ನಾಗಿ ನೋಡಬೇಕು? ಇವರಲ್ಲಿ ಸೈತಾನನ ಏನಾದರೂ ಬರ್ತಿದ್ದಾನಾ ಅಂತ ಹೇಳಿ ನೋಡಬೇಕು. ಅಲ್ಲಿ ಸೈತಾನ ಬಂದರೆ ಸೈತಾನೇ ಕಾಣಿಸ್ಬೇಕು. ಯೇಸು ಕ್ರಿಸ್ತರು, ಪೇತ್ರನು ನಿನಗೆ ಅಂತ ಹಂತ ಯಾವತ್ತೂ ಬರಬಾರ್ದು, ಆ ಶಿಕ್ಷೆ ಯಾವತ್ತೂ ಆಗಬಾರ್ದು, ಆ ಕಠಿಣತ್ವಕ್ಕೆ ನೀನು ಯಾವತ್ತೂ ಹೋಗಬಾರ್ದು ಅಂದಾಗ ಯೇಸು ಕ್ರಿಸ್ತರು ಏನಂತಾರೆ? ಸೈತಾನನೇ. ನೀವು ಸಹ ಯಾರನ್ನಾದರೂ ಸೈತಾನನೇ ಅಂತ ಕರೀರಿ ಅಂತ ನಾನು ಹೇಳ್ತಿಲ್ಲ, ಆದರೆ ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕಲ್ವ, ಗುರುತು ಹಿಡಿಲಿಕ್ಕೆ ಬರಬೇಕಲ್ವ. ಇವರಲ್ಲಿ ಮಾತಾಡಿಸ್ತಿರುವಂತಹದ್ದು ಇಷ್ಟಕ್ಕೂ ಅಪವಾದಿನ ಅಂತ ಹೇಳಿ ಗುರುತು ಹಿಡಿಲಿಕ್ಕೆ ಬರಬೇಕಲ್ವ. ನಮಗದು ಗೊತ್ತಿಲ್ಲದೆ ಬೇವಿನ ಸೊಪ್ಪಲ್ಲಿ ಹೊಡೆಯುವಂತಹದ್ದು, ಹಾಗಲಕಾಯಲ್ಲಿ ಹೊಡೆಯುವಂತಹದ್ದು, ಚೌತೆಕಾಯಲ್ಲಿ ಹೊಡೆಯುವಂತಹದ್ದು, ದೆವ್ವ ಹಿಡ್ದವ್ರನ್ನ, ದೆವ್ವ ಯಾರ್ಯಾರಿಗೋ ಹಿಡ್ತದೆ ಅಂತ ಅಂದ್ಕೊಳ್ತಿದ್ದೇವೆ. ಆದರೆ ವಿಚಿತ್ರ ಏನು ಅಂದರೆ, ನಾವು ಯಾರಿಗೆ ಹಿಡ್ದದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಿಲ್ವೋ ಅವ್ರಿಗೆ ಹಿಡ್ದಿರುತ್ತೆ ದೆವ್ವ. ಕಿರ್ಚಾಡುತ್ತೆ ದೆವ್ವ ಹಿಡಿದವ್ರು ಕಿರ್ಚಾಡ್ತಾರ? ಕಿರ್ಚಾಡ್ದೇನೋ ಇರ್ಬೋದು. ದೆವ್ವ ಹಿಡಿದವ್ರು ಕೂಗಾಡ್ದೇನೋ ಇರ್ಬೋದು. ಸೈಲೆಂಟಾಗೂ ಹಿಡಿದಿರುತ್ತೆ ದೆವ್ವ, ಮಾತೇ ಬರಲ್ಲ ಬಾಯಿಂದ, ಮಾತೇ ಆಡುವುದಿಲ್ಲ. ಹೌದಾ? ನೋಡಿದ್ದೀವಲ್ವ ಸಾಕಷ್ಟು ಸರಿ. ಇನ್ನು ಮುಂದೆ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು. ಅಪವಾದಿ ಏನೇನು ಮಾಡ್ತಾನೆ, ಆತನ ಕೆಲಸಗಳೇನು ಅಂತ ಹೇಳಿ ಕೇಳಿದಾಗ ನಮ್ಮ ಪರ್ಸ್ಪೆಕ್ಟಿವ್, ನಾವು ಯೋಚನೆ ಮಾಡುವಂತಹ ವಿಧಾನ, ರೀತಿ ಚೇಂಜ್ ಆಗಬೇಕು. ಪ್ರೇರೇಪಣೆ ಅಂತ ಹೇಳಿ ಹೇಗೂ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಲ್ವ, ಅದರಲ್ಲಿ ಪ್ರಪ್ರಥಮವಾಗಿ ನಿಮಗೊಂದು ವಚನ ತೋರಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ದಾನಿಯೇಲನ ಗ್ರಂಥದಲ್ಲಿ, ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 10ನೇ ಅಧ್ಯಾಯ 11ನೇ ವಚನ. 10-11. ಇಷ್ಟಕ್ಕೂ ಯಾರು ಮಾತಾಡ್ತಿರುವಂತಹ ಮಾತುಗಳವೆಲ್ಲವೂ ಸಹ ಹೆಡ್ಡಿಂಗನ್ನು ಓದಿ ಒಂದ್ಸಾರಿ. ಆ ಅಧ್ಯಾಯದ ಹೆಡ್ಡಿಂಗ್ ದೇವದೂತ ದರ್ಶನ. ಯಾರು ಕಾಣಿಸ್ಕೊಳ್ತಿದ್ದಾರೆ ದಾನಿಯೇಲನಿಗೆ? ದೇವದೂತರು. ಏನಂತ ಮಾತಾಡ್ತಿದ್ದಾರೆ ಈಗ ಓದಿ 10ನೇ ವಚನವನ್ನು.
ಹ್ಞೂ ಹಾಂ ಹ್ಞೂ 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 ಹಾಂ. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸಿಕೋ, ನಿಂತುಕೋ, ಈಗ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. 12ನೇ ವಚನ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೇವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. 13ನೇ ವಚನವನ್ನು ಹುಷಾರಾಗಿ ನೋಡಿಕೊಳ್ಳಿ. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಈ ದೇವದೂತನು ಬರದಂತೆ ಯಾರು ತಡೆದ್ರಂತೆ? ಈ ದೇವದೂತನು ಬಂದು ದಾನಿಯೇಲನ ಹತ್ರ ಮಾತಾಡ್ದಂಗೆ ಯಾರು ತಡೆದ್ರಂತೆ? ಸೈತಾನನು ಅಂತ ಬರ್ಸಿದ್ದಾರೆ ಅಲ್ಲಿ. ಏನಂತ ಬರ್ಸಿದ್ದಾರೆ? 13ನೇ ವಚನ ಇನ್ನೊಂದು ಸಾರಿ. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ, ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮೀಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಏನರ್ಥ ಆಯ್ತು ಈ ವಚನದಲ್ಲಿ ನಮಗೆ? ದೇವದೂತನು ಬಂದು ದಾನಿಯೇಲನ ಹತ್ರ ಮಾತಾಡ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ನಿನ್ನ ಹತ್ರ ನಾನು ಯಾವಾಗಲೋ ಬರಬೇಕಿತ್ತು, ನಿನ್ನ ಹತ್ರ ನನ್ನ ದೇವರು ಯಾವಾಗಲೋ ಕಳಿಸಿದ್ರು. ಹಾಂ, ಆದರೆ ನಾನು ಬರಲಿಕ್ಕೆ ಏನಕ್ಕೆ ಲೇಟ್ ಆಯಿತು? 21 ಡೇಸ್ ಏನಕ್ಕೆ ಲೇಟ್ ಆಯಿತು? ಪಾರಸಿಕ ರಾಜನು ನನ್ನನ್ನು ತಡೆದ. ಆಮೇಲೆ ನನ್ನ ರೆಸ್ಕ್ಯೂಗೋಸ್ಕರ ಯಾರು ಬಂದರು? ನಾನು ಸಿಕ್ಕಾಕೊಂಡಿದ್ದೆ. ಎಲ್ಲಿ ಸಿಕ್ಕಾಕೊಂಡಿದ್ದೆ? ಪಾರಸಿಕ ರಾಜನ ಹತ್ರ. ಯಾರು ಬಂದು ನನ್ನನ್ನು ಬಿಡಿಸಿದ್ಯಾರು? ಮೀಕಾಯೇಲನು. ಇದರಲ್ಲಿ ನಮಗೇನು ಗೊತ್ತಾಯಿತು ಅಂತ ನೀವು ಹೇಳಿ. ಇಷ್ಟಕ್ಕೂ ಒಬ್ಬ ಮನುಷ್ಯ ದೇವದೂತನನ್ನು ತಡಿಲಿಕ್ಕಾಗತ್ತಾ? ಒಬ್ಬ ಮನುಷ್ಯ ದೇವದೂತನನ್ನು ಬರದೇ ತಡಿಲಿಕ್ಕಾಗತ್ತಾ? ದಾನಿಯೇಲನ ಹತ್ರ ದೂತ ಬಂದು ಮಾತಾಡಬೇಕಿತ್ತು. ದೂತನು ಬಂದು ದಾನಿಯೇಲನ ಹತ್ರ ಮಾತಾಡದೇ ಇರೋ ರೀತಿ ಯಾರು ತಡೆದಿದ್ದರಂತೆ ದೇವದೂತನನ್ನು? ಒಬ್ಬ ರಾಜ, ಭೂಮಿಯ ಮೇಲೆ ಆಳ್ತಿರುವಂತಹ ಒಬ್ಬ ರಾಜ, ಒಬ್ಬ ಮನುಷ್ಯ. ಈಗ ನೀವು ಹೇಳಿ, ಒಬ್ಬ ದೂತ ಬರದೇ ಇರೋ ರೀತಿ ಒಬ್ಬ ಮನುಷ್ಯ ತಡೀಲಿಕ್ಕಾಗತ್ತಾ ದೂತನನ್ನು? ಆಗತ್ತಾ? ನಮಗೆ ದೂತನ ಶಕ್ತಿಯೆಲ್ಲ ಏನು ಗೊತ್ತಲ್ವ? ಸಾವಿರಾರು ಜನರನ್ನು, ಲಕ್ಷಾಂತರ ಜನರನ್ನು ಒಬ್ಬ ದೂತ ನಿಂತು 1,00,000 ಜನರನ್ನು ಬೇಕಾದರೆ ಸಂಹಾರ ಮಾಡ್ತಾರೆ. ಅಷ್ಟು ಶಕ್ತಿಯುತವಾಗಿರುವಂಥವರು ದೂತರು. ನಮಗಿಂತ ಮಹಿಮೆಯಲ್ಲಿ ಉನ್ನತರು. ಮಹಿಮೆ ಅಂದರೆ ಶಕ್ತಿಯಲ್ಲಿ ಉನ್ನತರು, ಹೌದಲ್ವ? ಈಗ ಹೇಳಿ, ಒಬ್ಬ ಮನುಷ್ಯ ದೂತನನ್ನು ತಡಿಲಿಕ್ಕಾಗತ್ತಾ? ಮತ್ತು ಏನಕ್ಕೋಸ್ಕರ ಹಿಂಗೆ ಬರ್ಸಿದ್ದಾರೆ? ಒಬ್ಬ ಮನುಷ್ಯ ದೂತನನ್ನು ತಡೆದ್ರಂತೆ. ಆ ಮನುಷ್ಯ ದೂತನನ್ನು ತಡೆದಿದ್ದಕ್ಕೆ ಈ ದೂತ ದಾನಿಯೇಲನ ಹತ್ರ ಬರಲಿಕ್ಕೆ ಲೇಟ್ ಆಯ್ತಂತೆ. ಏನಕ್ಕೋಸ್ಕರ ಹಿಂಗೆ ಬರ್ಸಿದ್ರ ಅರ್ಥ ಏನಿಷ್ಟಕ್ಕೂ? ಏಬೇಲನನ್ನು ಯಾರು ಕೊಂದಿದ್ದು? ಕಾಯಿನನು. ಈಗ ಇನ್ನೊಂದು ಪ್ರಶ್ನೆ, ಯಾರು ಕೊಲ್ಲಿಸಿದ್ದು? ಸೈತಾನನು. ಓಕೆ, ಹೇಬೇಲನನ್ನು ಕೊಂದಿದ್ಯಾರು? ಕಾಯಿನನು. ಕೊಲ್ಲಿಸಿದ್ಯಾರು? ಸೈತಾನನು. ಸೈತಾನನು ಏಬೇಲನನ್ನು ಕೊಂದ ಅಂದರೆ ತಪ್ಪಾಗತ್ತಾ? ಇಲ್ಲ ಅಲ್ವಾ? ಏಕೆಂದರೆ ನಾವು ಡೈರೆಕ್ಟಾಗಿ ಇಷ್ಟೊತ್ತು ಇಂಡೈರೆಕ್ಟಾಗಿ ಮಾತಾಡ್ತಿದ್ವಿ. ಏನು ಇಂಡೈರೆಕ್ಟಾಗಿ ಮಾತಾಡುವಂತಹದ್ದು ಅಂದರೆ ಕಾಯಿನನ್ನು ಏಬೇಲನನ್ನು ಕೊಂದ, ಇದು ಇಂಡೈರೆಕ್ಟಾಗಿ ಮಾತಾಡುವಂತಹದ್ದು. ಇಷ್ಟಕ್ಕೂ ಕೊಲ್ಲಿಸಿದ್ಯಾರು? ಸೈತಾನನು ಹೇಬೇಲನನ್ನು ಕೊಂದ ಅಂದರೆ ತಪ್ಪಾಗೋದಿಲ್ಲ ಅಲ್ವಾ? ಒಬ್ಬ ಮನುಷ್ಯನ ಪ್ರಾಣದ ಮೇಲೆ ಅಧಿಕಾರ ಇರೋದಿಲ್ಲ ಅಫ್ಕೋರ್ಸ್ ಅಪವಾದಕ್ಕೆ. ಆದರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಈ ಥರ ಡೈರೆಕ್ಟಾಗಿ ಮಾತಾಡ್ಕೋಬೋದಾ? ಹಾಂ, ಈಗ ಅದನ್ನೇ ಇಲ್ಲಿಗೆ ಅಪ್ಲೈ ಮಾಡಿ ನೋಡಿ ಒಂದ್ಸಾರಿ. ಈ ಮಾತಿಗೆ ಅಪ್ಲೈ ಮಾಡಿ ನೋಡಿ. ಯಾರಂತೆ ತಡೆದಿದ್ಯಾರಂತೆ? ಒಬ್ಬ ಮನುಷ್ಯ ದೂತನನ್ನು ಬರದೇ ಇರೋ ರೀತಿ ತಡೆದ್ನಂತೆ. ಹಾಗಾದರೆ ಆ ಮನುಷ್ಯನ ಮನಸ್ಸಿನಲ್ಲಿ, ಆ ಪಾರಸಿಕ ರಾಜನ ಮನಸ್ಸಿನಲ್ಲಿ ಪ್ರೇರೇಪಣೆ ಬ್ಯಾಕ್ಗ್ರೌಂಡಲ್ಲಿ ಯಾರು ಕೊಡ್ತಿದ್ದಾರೆ? ಸೈತಾನನು ಪಾರಸಿಕ ರಾಜನ ಮನಸ್ಸಿನಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಒಂದು ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾನೆ, ಹೌದಾ? ಈಗ ಈ ಅಡ್ಡಿ ಕ್ಲಿಯರ್ ಆಗಬೇಕಾದ್ರೆ ಯಾರು ಇಳಿಬೇಕು? ಇನ್ನೊಂದು ಸಾರಿ, ಸೈತಾನನು ಒಬ್ಬ ಪಾರಸಿಕ ರಾಜನ ಇಷ್ಟಕ್ಕೂ ಅಲ್ಲಿ ಸಿಚುವೇಶನ್ ಏನು ಅಂದರೆ, ದಾನಿಯೇಲನ ಗ್ರಂಥದಲ್ಲಿ ನೀವು ಓದಂತಹ ವಚನದ ಸಿಚುವೇಶನ್ ಏನಂದರೆ, ಇಸ್ರಾಯೇಲಿಯರು ಅವರ ದೇಶದಿಂದ ಮತ್ತೆ ಹೋಗಬಹುದು,
ಆ ಪರ್ಮಿಷನ್ ಸಿಕ್ಕಿರುತ್ತೆ, ಆದರೂ ಪರ್ಮಿಷನ್ ಸಿಕ್ಕಿರೋದಿಲ್ಲ. ಪರ್ಮಿಷನ್ ಕೊಟ್ಟು ಹಿಡ್ಕೊಂಡಿರ್ತಾರೆ ಜನರನ್ನು. ರಾಜ ನೀವು ನಿಮ್ಮ ದೇಶಕ್ಕೆ ಹೋಗ್ಬೋದು, ದೇವಾಲಯವನ್ನು ಕಟ್ಬೋದು ಅಂತ ಪರ್ಮಿಷನ್ ಕೊಟ್ಟು ಹಿಡ್ಕೊಂಡಿರ್ತಾರೆ. ಪರ್ಮಿಷನ್ ಕೊಟ್ಟು ಹಿಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಏನಾಗಿದೆ, ಅಪವಾದಿ ಮತ್ತೆ ರಾಜನ ಮನಸ್ಸಿನಲ್ಲಿ ಏನೋ ಪ್ರೇರೇಪಿಸಿದ್ದಾನೆ. ಹೌದಾ? ಇವಾಗ ಈ ಮನುಷ್ಯನ ಮನಸ್ಸನ್ನು ಮತ್ತೆ ಮಾರ್ಪಡಿಸ್ಬೇಕು, ಅಥವಾ ಈತನ ಕೈ ಕೆಳಗಿರುವಂತಹ ಮನುಷ್ಯರ ಮನಸ್ಸನ್ನು ಮತ್ತೆ ಮಾರ್ಪಡಿಸ್ಬೇಕಂದ್ರೆ ಯಾರು ಇಳಿಬೇಕು? ಯಾರು ಇಳಿಬೇಕು? ದೂತರು ಇಳಿಬೇಕು, ದೇವದೂತರು ಇಳಿಬೇಕು. ಹೌದಲ್ವಾ? ಅದಕ್ಕೆ ಈ ದೇವದೂತನು ಇಷ್ಟಕ್ಕೂ ದಾನಿಯೇಲನ ಹತ್ರ ಹೋಗಿ ಮಾತಾಡಬೇಕು. ಈ ದೂತನು ಹೋಗಿ ದಾನಿಯೇಲನ ಹತ್ರ, ದೇವದೂತನು ಹೋಗಿ ದಾನಿಯೇಲನ ಹತ್ರ ಮಾತಾಡಿದ್ರೆ ಏನಾಗುತ್ತೆ? ದಾನಿಯೇಲನು ಅದನ್ನು ಕೇಳ್ತಾರೆ, ಗ್ರಂಥದಲ್ಲಿ ಬರೀತಾರೆ. ಈ ಗ್ರಂಥ ಫ್ಯೂಚರಲ್ಲಿ ಯಾರು ಓದ್ತಾರೆ? ಯಹೂದ್ಯರು, ಇಸ್ರಾಯೇಲಿಯರು ಆ ಗ್ರಂಥವನ್ನು ಓದ್ತಾರೆ. ಅವಾಗ ಅವ್ರಿಗೆ ಏನಾದರೂ ಕಷ್ಟ ಬಂದರೆ ನಮ್ಮ ದೇವರು ಮುಂಚೆನೇ ಹೇಳಿದ್ರು ಹಿಂಗಾಗತ್ತೆ ಅಂತ ಹೇಳಿ ದೇವರ ಮೇಲೆ ವಿಶ್ವಾಸದಿಂದ ಅಲುಗಾಡದೆ ನಿಂತ್ಕೊಳ್ತಾರೆ. ಹೌದಲ್ವ? ಅದು ಪಾಯಿಂಟ್, ಅದು ಸ್ಟೋರಿ, ಬ್ಯಾಕ್ಗ್ರೌಂಡ್ ಸ್ಟೋರಿ. ಈಗ ನಾವು ನೋಡಿದಂತಹದ್ದು ಅದರ ಹಿನ್ನೆಲೆ. ಇದೆಲ್ಲ ಆಗಬೇಕು ಅಂದರೆ ಸ್ಮೂತಾಗಿ ಏನೇನೆಲ್ಲ ನಡಿಬೇಕು? ಇಸ್ರಾಯೇಲಿಯರು ಬಿಡುಗಡೆ ಆಗಬೇಕು. ನೆಕ್ಸ್ಟ್ ಅದಾದ ನಂತರ ಆ ದೂತನು ಬಂದು ದಾನಿಯೇಲನಿಗೆ ಹೇಳಬೇಕಾಗಿರುವಂಥ ಸಮಾಚಾರವನ್ನು ಹೇಳಬೇಕು. ಇದೆಲ್ಲ ಟೈಮಿಗೆ ನಡಿಬೇಕು. ಆದರೆ ಟೈಮಿಗೆ ನಡೀತಿಲ್ವಂತೆ. ಕಾರಣ ಏನಂತೆ? ಇದು ಟೈಮಿಗೆ ನಡೆಯದಂತೆ ಅಪವಾದಿ ಕೆಲವರನ್ನು ಪ್ರೇರೇಪಿಸ್ತಿದ್ದಾನಂತೆ ಆಪೋಸಿಟ್ ಡೈರೆಕ್ಷನಲ್ಲಿ. ದೇವರು ಈ ಕಡೆಯಿಂದ ಒಂದಷ್ಟು ಜನರನ್ನು ಪ್ರೇರೇಪಿಸಿ, ದೇವದೂತರು ಇಳಿದು ಈ ಕಡೆಯಿಂದ ಒಂದಷ್ಟು ಜನ ಮನುಷ್ಯರನ್ನು, ರಾಜರನ್ನೆಲ್ಲ ಪ್ರೇರೇಪಿಸಿ ಅವ್ರಿಗೆ ಬಿಡುಗಡೆ ಆಗಬೇಕು. ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರೆ, ಇನ್ನೊಂದು ಕಡೆ ಅಪವಾದಿ ಮತ್ತೆ ತನ್ನ ದೂತರು ಏನು ಮಾಡ್ತಿದ್ದಾರೆ? ಇನ್ನೊಂದಷ್ಟು ಜನರನ್ನು ಎಬ್ಬರಿಸ್ತಿದ್ದಾರಂತೆ. ಈ ಜನರಿಗೆ ವಿರುದ್ಧವಾಗಿ ಇನ್ನೊಂದಷ್ಟು ಜನರನ್ನು ಎಬ್ಬರಿಸಿ, ಇನ್ನೊಂದಷ್ಟು ಜನರ ಮನಸ್ಸಿನಲ್ಲಿ ಪ್ರೇರೇಪಿಸಿ ಈ ದೇವರು ಅಂದ್ಕೊಂಡಿರುವಂಥ ಈ ಕೆಲಸವನ್ನೆಲ್ಲ ತಡ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಅದಲ್ಲಿ ಪಾಯಿಂಟ್. ಹೌದಾ? ಅದಕ್ಕೆ ಅಲ್ಲಿ ಏನು ಹೇಳಿದ್ದಾರೆ? ನಾನು ನಿನ್ನ ಹತ್ರ ಬರಲಿಕ್ಕೆ ತಡ ಆಗಿದ್ದೇನಕ್ಕೋಸ್ಕರ, ದೂತ ಏನು ಹೇಳ್ತಿದ್ದಾರೆ? ನಾನು ನಿನ್ನ ಹತ್ರ ಬರಲಿಕ್ಕೆ ತಡ ಆಗಿದ್ದೇನಕ್ಕೋಸ್ಕರ ಒಬ್ಬ ಮನುಷ್ಯ ನನ್ನನ್ನು ತಡೆದ. ಅದರ ಅರ್ಥ ಏನು ಅಂತ ನೀವು ಹೇಳಿ. ಒಬ್ಬ ಮನುಷ್ಯ ನನ್ನನ್ನು ತಡೆದ ಅನ್ನುವಂತಹದಕ್ಕೆ ಅರ್ಥ ಏನು? ಸೈತಾನನು ಅವನನ್ನು ಪ್ರೇರೇಪಿಸಿ ಅವನ ಮೂಲಕ ಈ ಕೆಲಸಗಳೆಲ್ಲ ತಡ ಆಗೋ ಹಾಗೆ ಮಾಡಿತ್ತು. ಹೌದಾ? ಅದಕ್ಕೆ ಯಾರು ಬರಬೇಕಾಯ್ತಂತೆ ಕೊನೆಗೆ? ಇದನ್ನು ಸೆಟಲ್ ಮಾಡಲಿಕ್ಕೆ, ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಯಾರು ಬರಬೇಕಾಗಿತ್ತಂತೆ? ಮಿಕಾಯಿಲನು. ಮಿಕಾಯಿಲನು ಯಾರು ಅಂತ ನಮಗೆ ಗೊತ್ತಲ್ವ? ಯಾರು? ಪ್ರಧಾನ ದೈವದೂತನು. ಹೆಡ್. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಏಂಜಲ್ಸ್ ಡಿಪಾರ್ಟ್ಮೆಂಟ್ಗೆ ಹೆಡ್ಡು ಮಿಕಾಯಿಲನು. ಅವ್ರು ಇಳಿಬೇಕಾಗಿತ್ತಂತೆ. ಪರಿಸ್ಥಿತಿಯನ್ನು ಒಂದು ಸರಿ ನೋಡಿ. ನಮಗೇನೂ ಗೊತ್ತಿಲ್ಲ, ನಮ್ಮ ಮುಂದೆ ಏನೂ ನಡೀತಿಲ್ಲ. ಅಪವಾದಿ ಅಂದರೆ ಬೇವಿನ ಸೊಪ್ಪು, ಹಾಗಲಕಾಯಿ, ಬರೀ ಇಲ್ಲಿದ್ದೀವಿ. ಅಪವಾದಿ ಎಷ್ಟೆಷ್ಟು ದೊಡ್ಡ ಕ್ರಿಯೆಗಳನ್ನು ಬ್ಯಾಕ್ಗ್ರೌಂಡಲ್ಲಿ, ನಮ್ಮ ಹಿಂದೆ ಎಷ್ಟೆಷ್ಟು ದೊಡ್ಡ ಫೈಟ್ ನಡೀತದೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೆ ಇಷ್ಟೆಲ್ಲ ನಡೀತದೆ. ನೀವು ಅಂದ್ಕೊಂಡಿರ್ತಾರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ದೇವರಿಗೋಸ್ಕರ, ಅಥವಾ ದೇವರಲ್ಲಿ ಇನ್ನೂ ಹೆಚ್ಚಾಗಿರಬೇಕು, ಅಥವಾ ಈ ಪಾಪವನ್ನು ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿರ್ತೀರ. ಹಂಗೆ ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿದ್ಯಾರು? ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೈತಾನ್ ಪ್ರೇರೇಪಿಸ್ತಾನೆ. ಯಾರು ಪ್ರೇರೇಪಿಸಿದ್ಯಾರು? ಈ ಪಾಪ ಇನ್ನು ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀರ. ಹಂಗೆ ಮಾಡಲಿಕ್ಕೆ, ಹಂಗೆ ಅಂದ್ಕೊಳ್ಲಿಕ್ಕೆ ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿದ್ಯಾರು? ಪವಿತ್ರಾತ್ಮನು, ದೈವದೂತರು. ಹೌದಲ್ವಾ? ಹಾಂ. ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಆಗಲೇ ಹೇಳಿದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಂದ ಬೇಕಾದರೂ ಬರ್ಬೋದು ಅಪವಾದಿ ಅಂತ. ಇಲ್ಲಿ ಅವರ ಮನಸ್ಸನ್ನು ಪ್ರೇರೇಪಿಸಿ ಇನ್ನೊಬ್ಬ ಕರ್ಕೊಂಬರ್ತಾನೆ. ಯಾರು? ಸೈತಾನನು. ನಿಮ್ಮನ್ನು ಕಾಪಾಡ್ತಿರುವಂತಹದ್ದು ದೇವದೂತರು. ನೀವು ಅಂದ್ಕೊಂಡಿರುವಂತಹದ್ದು ನೆರವೇರಬೇಕು, ಈ ಒಳ್ಳೆ ಕೆಲಸ ಆಗಬೇಕು ಅಂತ ಕಾಪಾಡ್ತಿರುವಂತಹದ್ದು ದೇವದೂತರು. ಆಪೋಸಿಟ್ಟಿಂದ ಅಪವಾದಿ ಏನು ಮಾಡಿದ್ದಾನೆ? ಅವನು ಇನ್ನೊಬ್ಬರನ್ನು ಪ್ರೇರೇಪಿಸಿ ಇವನು ಅಂದ್ಕೊಂಡಿರುವಂತಹದ್ದು ನೆರವೇರಬಾರದು ಅಂತ ಇನ್ನೊಬ್ಬರನ್ನು ಪ್ರೇರೇಪಿಸಿ ಕರ್ಕೊಂಡ್ಬರ್ತಿದ್ದಾನೆ. ಮನಸ್ಸುಗಳ ಮಧ್ಯೆ ನಡೀತಿರುವಂತಹ ಯುದ್ಧ ಪ್ರಿಯರೇ. ಅವನಿಗೆ ಅಧಿಕಾರ ಇರುವಂತಹದ್ದು ಇಷ್ಟೇ, ಪ್ರೇರೇಪಿಸುವಂತಹದ್ದು ಮಾತ್ರ. ಮಾಡಿಸುವಂತಹದ್ದು ಆತನ ಕೈಯಲ್ಲಿಲ್ಲ, ಮಾಡುವಂತಹದ್ದು ನಾವೇ. ನಾವು ಪಾಪ ಮಾಡಬೇಕು, ಪಾಪ ಮಾಡ್ತಿದ್ದೀವಿ ಅಂದರೆ ಪಾಪ ಮಾಡ್ತಿರುವಂತಹದ್ದು ನಾವೇ. ಮಾಡಿಸುವಂತಹದ್ದು, ಪ್ರೇರೇಪಿಸುವಂತಹದ್ದು, ಇದನ್ನು ಮಾಡುವಂತ ಹೇಳುವಂತಹದ್ದು ಮಾತ್ರ ಅಪವಾದಿಯ ಕೆಲಸ. ಪ್ರಕಾಶ್ ಗಂಟಲ ಅವ್ರಿಗೆ ಗೊತ್ತಲ್ವ, ನಮಗೆ ದೈವಜನರು. ಅವರು ತಮ್ಮ ಪ್ರಸಂಗಗಳಲ್ಲಿ ಒಂದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿದ್ರು. ಅಪವಾದಿಗಿರುವಂಥ ಶಕ್ತಿ ಎಷ್ಟು ಅಂದರೆ ನಮ್ಮನ್ನು ಪ್ರೇರೇಪಿಸುವಂತಹದ್ದು ಮಾತ್ರ. ಪ್ರೇರೇಪಿಸುವಂತಹದ್ದು ಅಂದರೆ ಒಬ್ಬ ಮನುಷ್ಯನನ್ನು ನೇಣು ಹಾಕೋ ಅಂತ ಹೇಳಿ ಅಪವಾದಿ ಪ್ರೇರೇಪಿಸಬಹುದು. ನಿನ್ನ ಜೀವನ ಮುಗ್ದೋಯ್ತು, ನಿನ್ನ ಕಥೆ ಮುಗ್ದೋಯ್ತು, ನೇಣು ಹಾಕೋ, ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಪವಾದಿ ಏನು ಮಾಡ್ಬೋದು? ಪ್ರೇರೇಪಿಸಬಹುದು. ಆದರೆ ಯಾವ ಶಕ್ತಿ ಇಲ್ಲ ಗೊತ್ತಾ ಅಪವಾದಿಗೆ? ಹಗ್ಗವನ್ನು ಫ್ಯಾನ್ಗೆ ಹಾಕಿ, ಈತನ ಕುತ್ತಿಗೆಗೆ ಹಾಕಿ ಚೇರನ್ನು ಎಳೆದ್ಬಿಡುವಂತಹ ಶಕ್ತಿ ಯಾರಿಗಿಲ್ಲ? ಅಪವಾದಿಗೆ. ಎಲ್ಲಿವರೆಗೂ ಮಾತ್ರ ಅಪವಾದಿಯ ಶಕ್ತಿ?
ಪ್ರೇರೇಪಿಸುವಂತಹವರೆಗೂ ಮಾತ್ರ. ಯೇಸುಕ್ರಿಸ್ತರನ್ನು ಕರ್ಕೊಂಡು ಹೋಯ್ತಲ್ವ ಎತ್ತರವಾಗಿರುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಏನಂತ ಹೇಳ್ತು? ನೀನು ಇಲ್ಲಿಂದ ಬಿದ್ದು ಹೋಗು. ಹೌದಾ? ಬಿದ್ದೋಗು ಅನ್ನುವಂತಹದ್ದು ಯಾಕೆ? ಅಷ್ಟು ಮೇಲೆ ಕರ್ಕೊಂಡು ಹೋದ್ಮೇಲೆ ತಳ್ಳಿಬಿಡ್ಬೋದಲ್ವಾ? ತಳ್ಳ್ಬೋದಾ ಇಲ್ವಾ? ತಳ್ಳ್ಬೋದಾ? ಆ ಶಕ್ತಿಯನ್ನು ದೇವರು ಅಪವಾದಿಗೆ ಕೊಟ್ಟಿಲ್ಲ. ಆತನಿಗಿರುವಂಥ ಶಕ್ತಿ ಎಷ್ಟು ಮಾತ್ರ? ಪ್ರೇರೇಪಿಸುವಂತಹದ್ದು ಮಾತ್ರ. ಇನ್ನು ಮುಂದೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ನಮಗೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನಾದರೂ ಫೈಟ್ ತುಂಬ ಜೋರಾಗಿದೆ ಅಂದರೆ ನಾವೊಂದು ಮಾಡಬಾರ್ದು ಅಂದ್ಕೊಂಡಿರ್ತೀವಿ, ಅಪವಾದಿ ಮಾಡು 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 ಅಂತ ಪ್ರೇರೇಪಿಸ್ತಿರುತ್ತೆ. ಏನು ಅರ್ಥ ಮಾಡ್ಕೋಬೇಕು? ಅಪವಾದಿ ನನ್ನನ್ನು ಪ್ರೇರೇಪಿಸ್ತಿದ್ದಾನೆ, ಈ ಪ್ರೇರೇಪಣೆಗೆ ನಾನು ಒಳಗಾಗಬಾರ್ದು ಅಂತ ಗಟ್ಟಿಯಾಗಿ ನೀವು ನಿಂತ್ಕೊಂಡ್ರೆ ಆತನು ಮಾಡಲಿಕ್ಕಾಗುವಂತಹದ್ದು ಏನೂ ಇಲ್ಲ. ನಿಮ್ಮನ್ನು ಯಾವತ್ತೂ ಸಹ ಪಾಪದಲ್ಲಿ ತಳ್ಳಲಿಕ್ಕೆ ಅಪವಾದಿಗೆ ಶಕ್ತಿ ಇಲ್ಲ. ಮಾಡುವಂತ ಪ್ರೇರೇಪಿಸ್ಬೋದಷ್ಟೇ, ಉತ್ತೇಜಿಸಬಹುದಷ್ಟೇ. ಹೌದಾ? ಈಗ ನೀವು ಯೋಚನೆ ಮಾಡಿ ನೋಡಿ, ನಾವು ಉತ್ತೇಜನಕ್ಕೆ ಬಲಿ ಆಗ್ತೀವ? ನಾವು ರೀಸನ್ಗಳು ಕೊಡುವಂತಹದ್ದು, ಬ್ರದರ್ ಸೈತಾನ್ ಸುಮ್ಮನೆ ಇರೋದಿಲ್ಲ ಬ್ರದರ್, ಅಲ್ಲಿಂದ ತಳ್ಳಿಬಿಟ್ಟ, ಈ ಪಾಪಕ್ಕೆ ತಳ್ಳಿಬಿಟ್ಟ, ಈ ಪಾಪ ಮಾಡಿಸ್ಬಿಟ್ಟ ನನ್ನ ಕೈಯಲ್ಲಿ. ಮಾಡಿಸಲ್ಲ ಅವನು. ಮನಸ್ಸಲ್ಲಿ ಕೋರಿಕೆಗಳನ್ನು ಮಾತ್ರ ತೊಗೊಂಬರ್ತಾನೆ, ಇದನ್ನು ಮಾಡು ಅಂತ ಹೇಳಿ. ಮಾಡುವಂಥವ್ರು ನಾವು. ಹೌದಾ? ಅದಕ್ಕೆ ಜಾಗ ಕೊಡುವಂಥವ್ರು ನಾವು. ಇಲ್ಲೂ ಈ ದಾನಿಯೇಲನ ಗ್ರಂಥದಲ್ಲಿ ಬರೆದಿರುವಂತಹ ವಿಚಾರದಲ್ಲಿ ಸೇಮ್ ಇದೇ ಆಗ್ತಿದೆ. ಈ ಕಡೆ ನೋಡಿದ್ರೆ ದೈವದೂತನು ಒಳ್ಳೇದು ನಡಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ, ಇನ್ನೊಂದು ಕಡೆ ನೋಡಿದ್ರೆ ಅಪವಾದಿ ಮತ್ತು ತನ್ನ ಅನುಚರರು ಅದು ನಡಿಬಾರ್ದು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಈ ವಾರನ್ನು ಡಿಕ್ಲೇರ್ ಮಾಡಲಿಕ್ಕೆ ನಾವಾಗಲೇ ಮಾತಾಡ್ಕೊಂಡ ಹಾಗೆ ಯಾರು ಇಳಿಬೇಕಾಗಿ ಬಂತು? ಪ್ರಧಾನ ದೈವದೂತನಾಗಿರುವಂತಹ ಮೀಕಾಯೇಲನು. ಇನ್ನು ಅಪವಾದಿಯ ಶಕ್ತಿ, ಅಪವಾದಿಯ ಅನುಚರರ ಶಕ್ತಿ, ಅಪವಾದಿಯ ಪ್ರೇರೇಪಣೆ ಎಷ್ಟು ಶಕ್ತಿಯುತವಾಗಿದ್ದರೆ ಮೀಕಾಯೇಲನು ಇಳಿಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಹೇಳಿ? ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿರುವಂತಹ, ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುವಂತಹ ಮಿಕಾಯೇಲನು ಯುದ್ಧಕ್ಕೆ ಇಳಿಬೇಕು ಅಪವಾದಿಯ ದೂತರ ಜೊತೆ ಅಂತ ಹೇಳಿದರೆ, ಅಪವಾದಿ ಮತ್ತು ತನ್ನ ದೂತರು, ತನ್ನ ಅನುಚರರು, ತನ್ನ ಪ್ರೇರೇಪಣೆ ಇನ್ನೆಷ್ಟು ಬಲವಾಗಿರ್ಬೋದು ಒಂದ್ಸರಿ ಊಹೆ ಮಾಡಿ. ಹೌದಲ್ವಾ? ಅದೆಲ್ಲ ನಮಗೆ ಗೊತ್ತಿಲ್ಲದೆ ನಾವು ಚಿಕ್ಕ ಮಕ್ಕಳ ಥರ ಏಸು ರಕ್ತಂ ಜಯಂ ಏಸು ರಕ್ತಂ ಜಯಂ ಅಂತ ಅಂದ್ಕೊಂಡು ಆಟ ಆಡ್ಕೊಂಡಿದ್ದೀವಿ ನೆಲದ ಮೇಲೆ. ಅವನು ಎಲ್ಲೋ ಇದ್ದಾನೆ ಮೇಲೆಗಡೆ. ಹೌದಾ? ಅಪವಾದಿಯನ್ನು ನೋಡುವಂತಹ ಸ್ಟ್ಯಾಂಡರ್ಡಲ್ಲಿ ನಾವು ನೋಡ್ತಿಲ್ವೇನೋ? ಯಾಕೋ ಸೈತಾನನು ದೆವ್ವ ಅಂದರೆ ಚಿಕ್ಕದಾಗಿ ನೋಡ್ತಿದ್ದೇವೇನೋ? ಅಲ್ಲ, ನಾವು ಅಂದ್ಕೊಂಡಿರುವುದಕ್ಕಿಂತ ಸಾಕಷ್ಟು ಶಕ್ತಿಶಾಲಿ, ಸಾಕಷ್ಟು ಬೇರೆ ಲೆವೆಲಲ್ಲಿ ಪ್ರೇರೇಪಿಸ್ತಾನೆ. ನಾವು ಇದನ್ನು ನೋಡಿದಾಗ ಅದೇ ಅರ್ಥ ಆಗುತ್ತೆ. ಅಲ್ಲಿ ಆ ಸಂದರ್ಭದಲ್ಲಿ ಮೀಕಾಯೇಲನು ಇಳಿಬೇಕಿತ್ತ ನಿಜವಾಗ್ಲೂ ಒಂದು ಚಿಕ್ಕ ಡಿಸ್ಪ್ಯೂಟನ್ನು ಭೂಮಿಯ ಮೇಲೆ ಸೆಟ್ಲ್ ಮಾಡಲಿಕ್ಕೆ, ದೇವರು ಅಂದ್ಕೊಂಡಿರುವಂಥ ಕೆಲಸವನ್ನು ನೆರವೇರಿಸಲಿಕ್ಕೆ ಒಬ್ಬ ದೂತನನ್ನು ಕಳಿಸ್ತಾರಂತೆ. ಆ ದೂತ ಮಾಡದೇ ಇರುವಂತೆ ಇಲ್ಲಿ ಅಪವಾದಿ ಮತ್ತು ತನ್ನ ಅನುಚರರು ತಡೀತಾರಂತೆ. ಮನುಷ್ಯರನ್ನು ಪ್ರೇರೇಪಿಸಿ ತಡೆಯುವಂತೆ ಮಾಡ್ತಾರಂತೆ. ಇದನ್ನು ಸೆಟ್ಲ್ ಮಾಡಲಿಕ್ಕೆ ಮೀಕಾಯೇಲನು ಇಳಿಬೇಕಾಗಿರುವಂಥ ಪರಿಸ್ಥಿತಿ ಬಂತ? ಹೌದು. ಅಷ್ಟು ಸ್ಟ್ರಾಂಗ್ ಆಗಿದೆ ಯುದ್ಧ ಅನ್ನುವಂತಹದ್ದು. ಇದೇನು ಗೊತ್ತಾಗ್ತಿಲ್ಲ ಅಲ್ವ ನಮಗೆ? ನಮ್ಮ ಕಣ್ಣಿಗೆ ಇದೇನು ಕಾಣಿಸೋದಿಲ್ಲ, ಎಲ್ಲ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಡೀತಿರುವಂತಹದ್ದು. ದೇವದೂತರು ಕಾಯ್ತಿದ್ದಾರೆ ನಾನು ಹೋಗಿ ಪ್ರೇರೇಪಣೆ ಮಾಡಬೇಕು ಅಂತ, ಪರಿಶುದ್ಧಾತ್ಮರು ಕಾಯ್ತಿದ್ದಾರೆ ನಾನು ಹೋಗಿ ಪ್ರೇರೇಪಿಸಬೇಕು ಅಂತ ಹೇಳಿ, ಅಪವಾದಿನೂ ಕಾಯ್ತಿದ್ದಾನೆ ಇವರಿಬ್ಬರು ಆಚೆ ಹೋದರೆ ಸಾಕು ನಾನು ಎಂಟ್ರಾಗೋಣ ಅಂತ ಹೇಳಿ. ಹೌದಾ? ಗೊತ್ತಿಲ್ಲದೆ ನಾವಾಗಲೇ ಹೇಳಿದ್ನಲ್ವ, ತುಂಬ ಚಿಕ್ಕದಾಗಿ ನೋಡ್ತಿದ್ದೇವೇನೋ. ಹೊಟ್ಟೆ ನೋವು ಡ್ಯಾಡಿ, ಕರೆಕ್ಟಾಗಿ ಸಂಡೇನೇ ಬರುತ್ತೆ ಮಗನಿಗೆ ಹೊಟ್ಟೆ ನೋವು. ಇದನ್ನು ನೋಡಿದ ತಕ್ಷಣ ನೀಟಾಗಿ ಅರ್ಥ ಆಗೋಗ್ಬೇಕು. ಒಂದು 2-3 ಚೆಕಪ್ ಇದೆ, ನೀಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟ್ರ್ ಏನೂ ಸಮಸ್ಯೆ ಇಲ್ಲಮ್ಮ, ಹೊಟ್ಟೆ ನೋವು ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಏನು ಮಾಡಬೇಕು? ಎಳ್ಕೊಂಡು ಹೋಗಬೇಕು ಚರ್ಚ್ಗೆ. ಏನು ಮಾಡಬೇಕು? ಎಳ್ಕೊಂಡು ಹೋಗಬೇಕು ಚರ್ಚ್ಗೆ. ಯಾಕೆ? ನಿಮಗೆ ಗೊತ್ತಾಗಬೇಕು, ನನ್ನ ಮಗ ಮುದ್ದು ಬಾಯಲ್ಲಿ ಬರ್ತಿರುವಂತಹ ಮಾತಲ್ಲ ಇದು, ನನ್ನ ಮಗನ ಪುಟ್ಟ ಬಾಯಲ್ಲಿ ಬರ್ತಿರುವಂತಹ ಮಾತಲ್ಲ, ಮಾತಾಡಿಸ್ತಿರುವಂತಹದ್ದು ಯಾರು? ಸೈತಾನನು. ಈ ವಯಸ್ಸಿಗೆ ಈ ಕುಟ್ಟಿ ಸೈತಾನ ಥರ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂದರೆ ಇನ್ನು ದೊಡ್ಡವನಾದ ನಂತರ ಇನ್ನೇನು ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಮನೆಯವರನ್ನು ನಾವು ನೋಡುವಂತಹ ರೀತಿ ಬದಲಾಗಬೇಕು. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ. ಆತನು ಯಾವಾಗ ಬೇಕಾದರೂ, ಯಾರಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಬರ್ತಾನೆ. ಪೇತ್ರನಿಗಿಂತ ದೊಡ್ಡವರ ನಾವು? ಪೇತ್ರನಿಗಿಂತ ದೊಡ್ಡವರ? ಪೇತ್ರನಲ್ಲೂ ಯಾರು ಬಂದ್ರಂತೆ? ಸೈತಾನನು. ಯೋಚನೆ ಮಾಡಿ ನೋಡಿ ಒಂದು ಸಾರಿ.
ಇಲ್ಲಿ ಶಾಕ್ ಆಗುವಂಥ ವಿಚಾರ ಏನಂದರೆ, ಒಂದು ಸ್ಟೋರಿ ಫಾರ್ಮಲ್ಲಿ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಬರೋಣ ಆದಿಕಾಂಡದಿಂದ ಮುಂದಿನ ಒಂದು 15 ನಿಮಿಷ 12ವರೆಗೂ ಒಂದು ಸ್ಟೋರಿ ಫಾರ್ಮಲ್ಲಿ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಬರೋಣ. ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಹೇಳ್ತಿರುವಂತಹದ್ದನ್ನು. ಪ್ರಪ್ರಥಮವಾಗಿ ಏದೇನು ತೋಟದಲ್ಲಿ ತಪ್ಪು ನಡೆದ ನಂತರ ದೇವರು ಅಪವಾದಿ ಹತ್ರ ಒಂದು ಮಾತನ್ನು ಮಾತಾಡ್ತಾರೆ. ಏನಂತ? ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ವೈರ, ಅದಾದ ನಂತರ ಈ ಸ್ತ್ರೀಯ ಸಂತಾನ ಮುಂದೆ ನಿನ್ನ ತಲೆಯನ್ನು ಜಜ್ಜುತ್ತೆ. ಇದು ಯಾರ ಕಿವಿಗೆ ನೀಟಾಗಿ ಹೋಗಿದೆ ಈ ಮಾತು? ಅಪವಾದಿಯ ಕಿವಿಗೆ. ಅದಕ್ಕೆ ಒಂದು ಮಾತ್ರ ಗೊತ್ತು, ಏನು? ಈ ಸ್ತ್ರೀಯ ಸಂತಾನದಿಂದ ಬರುವಂತಹ ಒಬ್ಬರು ನನ್ನ ತಲೆಯನ್ನು ಜಜ್ಜುವಂತಹದ್ದು ಖಚಿತ. ಆದರೆ ಅವ್ರು ಹೇಗೆ ಬರ್ತಾರೆ ಎನ್ನುವಂತಹದ್ದು ಗೊತ್ತಿಲ್ಲ. ದೇವರು ಹೇಳಿದ್ದಾರೆ, ಈ ಸ್ತ್ರೀಯ ಸಂತಾನದಿಂದ ಒಬ್ಬರು ಬರ್ತಾರೆ, ಒಬ್ಬರು ಅಲ್ಲ, ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುತ್ತೆ ಅಂತ ಹೇಳಿರ್ತಾರೆ. ಅದು ಅಪವಾದಿ ಕ್ಲಿಯರ್ ಆಗಿ ಕನ್ಫರ್ಮ್ ಆಗಿದೆ. ಏನು? ಯಾರೋ ಬಂದು ನನ್ನ ತಲೆ ಜಜ್ಜುವಂತಹದ್ದು ಕನ್ಫರ್ಮ್ ಅಂತ ಗೊತ್ತು, ಆದರೆ ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಹೌದಾ? ಈ ಮಾತನ್ನು ಹೇಳಿದ ನಂತರ ಯಾರ ಮೂಲಕ ಬರ್ತಾರೆ ನನ್ನ ತಲೆ ಜಜ್ಜುವಂಥವರು ಅಂತ ಅಪವಾದಿ ಮಾಡಿದಂಥ ಕೆಲಸ ಏನು ಗೊತ್ತಾ? ದೇವರು ಯಾವ ಭಕ್ತನ ಜೊತೆ ಮಾತಾಡಿದ್ರೂ ಸರಿನೇ, ಅಪವಾದಿಯ ಕೆಲಸ ಒಂದೇ, ಕಿವಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳುವಂತಹದ್ದು. ಏನಕ್ಕೋಸ್ಕರ? ಈ ಭಕ್ತನ ಮೂಲಕ ಬರ್ತಾರ, ಇನ್ನೊಬ್ಬ ಭಕ್ತನ ಸಂತಾನದ ಮೂಲಕ ಬರ್ತಾರ. ಯಾವ ಭಕ್ತರ ಸಂತಾನದ ಮೂಲಕ ಬರ್ತಾರೆ ಇಷ್ಟಕ್ಕೂ ನನ್ನ ತಲೆ ಜಜ್ಜುವಂಥವರು? ಏನಾದರೂ ಕ್ಲೂ ಸಿಕ್ಕುತ್ತಾ ಅಂತ ಹುಡ್ಕೊಂಡು ಕೂತ್ಕೊಳ್ಳುವಂತಹದ್ದೇ ಅಪವಾದಿಯ ಕೆಲಸ ಅವತ್ತಿಂದ. ಹೌದಾ? ಅದಾದ ಮೇಲೆ ಸ್ವಲ್ಪ ವರ್ಷ ಆಗುತ್ತೆ. ಈ ಮಾತು ಯಾವಾಗಲೂ ತನ್ನ ತಲೆಯಲ್ಲಿ ಓಡ್ತಾನೇ ಇರುತ್ತಲ್ವ. ಸ್ವಲ್ಪ ವರ್ಷ ಆಗುತ್ತೆ. ನೋಹನ ಕಾಲದಲ್ಲಿ ಮನುಷ್ಯರೆಲ್ಲರೂ ಸಹ ಏನಾಗೋಗಿದ್ರಂತೆ? ಅವಿಧೇಯರು, ಪಾಪ ಮಾಡಿ ದೇವರ ಮನಸ್ಸನ್ನು ನೋಯಿಸುವಂಥವರೇ. ಇಷ್ಟಕ್ಕೂ ನೀವು ಪಾಪ ಮಾಡಿ ಅಂತ ಇಷ್ಟು ಜನರನ್ನು ಪ್ರೇರೇಪಿಸೋದು ಯಾರು? ಅಪವಾದಿ. ಪ್ರೇರೇಪಿಸಿದ್ರೆ ಅಪವಾದಿಗೆ ಏನು ಬರುತ್ತೆ? ಇವರು ಇಷ್ಟು ಜನರನ್ನು ಪ್ರೇರೇಪಿಸಿದ್ರೆ, ಭೂಮಿಯಲ್ಲಿರುವಂಥವರನ್ನೆಲ್ಲ ಎಲ್ಲರ ಕೈಯಲ್ಲೂ ಪಾಪ ಮಾಡಿಸಿದ್ರೆ ಏನು ಬರುತ್ತೆ ಅಪವಾದಿಗೆ? ಏನು ಬರುತ್ತೆ? ಫಸ್ಟ್ ದೇವರು ಕೋಪ ಬರುತ್ತೆ. ದೇವರು ಕೋಪ ಬಂದರೆ ಏನು ಮಾಡ್ತಾರೆ? ದೇವರು ತೆಗೆದು ಹಾಕ್ತಾರೆ ಭೂಮಿ ಮೇಲಿರುವಂಥವರೆಲ್ಲರನ್ನು. ಇನ್ನು ಭೂಮಿ ಮೇಲಿರುವಂಥವ್ರನ್ನೆಲ್ಲ ತೆಗೆದು ಹಾಕಿದ್ರೆ ಯೇಸು ಕ್ರಿಸ್ತರು ಹೆಂಗೆ ಬರ್ತಾರೆ? ತಲೆ ಜಜ್ಜುವಂಥವ್ರು ಹೆಂಗೆ ಬರ್ತಾರೆ? ಹೌದಾ? ಅದಕ್ಕೆ ಏನು ಮಾಡಿದ? ಫಸ್ಟು ಎಲ್ಲರನ್ನ ಪ್ರೇರೇಪಿಸ್ದ. ಒಬ್ಬನನ್ನು ಪ್ರೇರೇಪಿಸ್ಲಿಕ್ಕಾಗದೆ ಹೋದ. ಯಾರು? ನೋಹನು. ಒಬ್ಬ ಭಕ್ತ ಗಟ್ಟಿಯಾಗಿ ದೃಢವಾಗಿದ್ದರೆ ದೇವರ ಕೆಲಸ ಎಷ್ಟು ಈಸಿ ಆಗುತ್ತೆ ನೋಡಿ ಒಂದ್ಸಾರಿ. ದೂತರ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಒಂದ್ಸಾರಿ. ಆ ಸೈತಾನನು ತನ್ನ ಅನುಚರರು ಎಷ್ಟೇ ಪ್ರೇರೇಪಣೆ ಮಾಡಿದ್ರೂ ಆತನು ಅಲ್ಲಾಡ್ತಿಲ್ಲ ಅಂತ ಹೇಳಿದ್ರೆ ದೇವರ ಕೆಲಸ ಸುಲಭ ಆದಂಗೆ ಹೇಳಲಿಕ್ಕೆ. ನಾವು ಆ ಕ್ಯಾಟಗರಿಯಲ್ಲಿದ್ದೀವ? ಯೋಚನೆ ಮಾಡಿ. ಈ ಸ್ಟೋರಿಯನ್ನು ಹಾಗೆ ಕಂಟಿನ್ಯೂ ಮಾಡೋಣ. ಸ್ಟೋರಿ ಅಂದರೆ ನಡೆದಿರುವಂತಹ ವಿಚಾರಣೆ ಕಥೆಯ ರೂಪದಲ್ಲಿ ನೋಡ್ತಿದ್ದೀವಿ. ಓಕೆ? ತಲೆ ಜಜ್ಜುವಂಥವ್ರು ಬರ್ತಾರೆ ಅಂತ ಇದನಿಗೆ ಕ್ಲೂ ಇದೆ, ಆದರೆ ಏನು ಗೊತ್ತಿಲ್ಲ, ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಯಾರ ಸಂತಾನದ ಮೂಲಕ ಬರ್ತಾರೆ ಅಂತ ಗೊತ್ತಿಲ್ಲ. ನೋಹನ ಕಾಲದಲ್ಲಿ ಎಲ್ಲರನ್ನೂ ಪ್ರೇರೇಪಿಸ್ತಾ ಆಸೆ ಇಟ್ಕೊಂಡು ಏನಂತ? ಭೂಮಿ ಮೇಲಿರುವಂಥ ಎಲ್ಲರನ್ನೂ ದೇವರು ನಾಶ ಮಾಡ್ತಾರೆ ಅಂತ. ಅದಾಯ್ತಾ? ಆಗಿಲ್ಲ. ಇನ್ನೊಂದು ಸ್ವಲ್ಪ ವರ್ಷ ಆಗುತ್ತೆ. ಅಬ್ರಹಾಮನ ಜೊತೆ ದೇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಬ್ರಹಾಮನೇ ಅಂತ ಕರೆದಿದ ತಕ್ಷಣ ಅಬ್ರಹಾಮನಿಗಿಂತ ಫಸ್ಟ್ ಓಡಿ ಬಂದು ಕೂತಿರುವಂತಹದ್ದು ಯಾರಲ್ಲಿ? ಹೇಳಿ ಜೋರಾಗಿ. ಅಬ್ರಹಾಮನೇ ಅಂತ ದೇವರು ಕರೆದಿದ ತಕ್ಷಣ ಅಬ್ರಹಾಮನಿಗಿಂತ ಮುಂಚೆ ಬಂದು ಯಾರು ಕಾಯ್ತಿದ್ದಾರೆ? ಅಪವಾದಿ. ಏನಂತ ಕಿವಿ ಕೊಟ್ಟು ಕಾಯ್ತಿದ್ದಾನೆ? ಈತನೇನಾ, ಈತನ ಮೂಲಕನೇನಾ, ಈತನ ಸಂತಾನದ ಮೂಲಕ ಬರ್ತಾರ ನನ್ನ ತಲೆ ಜಜ್ಜುವಂಥವ್ರು ಅಂತ ಕಾಯ್ತಿದ್ದಾನೆ ಕಿವಿ ಓಪನ್ ಮಾಡಿಕೊಂಡು. ಅವಾಗ ದೇವರು ಒಂದು ಚಿಕ್ಕ ಕ್ಲೂ ಅನ್ನು ಬಿಡ್ತಾರೆ. ಏನಂತಾರೆ? ಆದಿಕಾಂಡ 12 ಓದಬೇಡಿ. ಆದಿಕಾಂಡ 12 ಏನಂತಾರೆ? ನಿನ್ನ ಮೂಲಕ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಸಹ ಆಶೀರ್ವಾದ ಉಂಟಾಗತ್ತೆ. ಇದನ್ನು ಕೇಳಿದ ತಕ್ಷಣ ಅಪವಾದಿಗೆ ಯಾವುದು ಕನ್ಫರ್ಮ್ ಆಗೋಯ್ತು? ನನ್ನ ತಲೆ ಜಜ್ಜುವಂಥವರು ಯಾರ ಮೂಲಕ ಬರ್ತಾರೆ? ಅಬ್ರಹಾಮನ ಸಂತಾನದಿಂದ ಬರುವಂತಹದ್ದು ಖಚಿತ. ಕನ್ಫರ್ಮ್ ಆಯ್ತಾ? ಇವಾಗ ಏನು ಮಾಡಬೇಕು? ಅಬ್ರಹಾಮನನ್ನು ಕೊಂದುಬಿಡ್ಬೇಕು, ಅಥವಾ ಮಕ್ಕಳು ಹುಟ್ಟಿದ್ರೆ ಮಕ್ಕಳನ್ನು ಕೊಂದುಬಿಡ್ಬೇಕು, ಅಥವಾ ಏನಾದರೂ ಅಲ್ಲಿಗೆ ಕಡೆಗಣಿಸ್ಬಿಡ್ಬೇಕು. ಹೌದಾ? ಪ್ರೇರೇಪಣೆ, ಇದು ನೆನ್ಪಿಟ್ಕೋಬೇಕು. ನಾವು ಈ ಸ್ಟೋರಿ ಪೂರ್ತಿಯನ್ನು ಮಾತಾಡಬೇಕಾದ್ರೆ ಒಂದು ಮಾತ್ರ ನಿಮ್ಮ ತಲೆಯಲ್ಲಿರಬೇಕು. ಅಪವಾದಿಯ ಪ್ರೇರೇಪಣೆಯನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ. ನೋಹನ ಕಾಲದಲ್ಲಿ ಎಲ್ಲ ಜನರನ್ನು ಪ್ರೇರೇಪಿಸ್ತು. ಏನಕ್ಕೋಸ್ಕರ? ಪಾಪ ಮಾಡಲಿಕ್ಕೋಸ್ಕರ. ಹೌದಾ? ನೆಕ್ಸ್ಟ್ ಈಗ ಅಬ್ರಹಾಮನೇ ದೇವರು ಆರಿಸ್ಕೊಂಡಂಥವರು, ಅಬ್ರಹಾಮನ ಮೂಲಕನೇ ಬರಬೇಕು ನನ್ನ ತಲೆ ಜಜ್ಜುವಂಥವರು ಅಂತ ಕನ್ಫರ್ಮ್ ಆಗಿದೆ ಅಪವಾದಿಗೆ. ಇವಾಗ ನೆಕ್ಸ್ಟ್ ಅಪವಾದಿಗಿರುವಂಥ ದೊಡ್ಡ ಚಾಲೆಂಜ್ ಏನು?
ಹ್ಞೂ ದೊಡ್ಡ ಚಾಲೆಂಜ್ ಏನು? ಇಲ್ಲಿ ವಿಚಿತ್ರ ಏನು ಅಂದರೆ, ಅಬ್ರಹಾಮನಿಗೆ ಮಾತು ಹೇಳಿದ ನಂತರ ದೆವ್ವ ಯಾರಿಗೆ ಹಿಡಿಯೋದು ಗೊತ್ತಾ? ಯಾರಿಗೆ ಹಿಡಿಯುತ್ತೆ ಹೇಳಿ? ಯಾರಿಗೆ ಹಿಡಿಯುತ್ತೆ? ಸಾರಮ್ಮಳಿಗೆ. ಪ್ರೇರೇಪಣೆ ಸಾರಮ್ಮಳನ್ನು ಏನಂತ ಪ್ರೇರೇಪಿಸುತ್ತೆ? ನಿನಗೆ ಹೇಗೂ ಜೀವನ ಪೂರ್ತಿ ಮಕ್ಕಳಾಗಲ್ಲ, ನಿನಗೆ ಮಕ್ಕಳು ಕೊಡುವಂಥ ಶಕ್ತಿ ದೇವರಿಗಿಲ್ಲ, ಅದಕ್ಕೆ ನೀನೇನು ಮಾಡಬೇಕು? ನಿನ್ನ ದಾಸಿಯನ್ನು ಬಿಡು ಅಬ್ರಹಾಮನ ಹತ್ರ. ಅದಕ್ಕೆ ಮುಂಚೆನೇ ದೇವರು ಸಾಕಷ್ಟು ಮಾತಾಡಿರ್ತಾರೆ, ವಾಗ್ದಾನ ಅದು ಇದು ಅಂತ ಸಾಕಷ್ಟು ಮಾತಾಡಿರ್ತಾರೆ. ದೇವರು ಕೊಟ್ಟರೆ ಉತ್ತಮವಾಗಿ ಕೊಡ್ತಾರೆ ಅನ್ನುವಂಥ ಆಲೋಚನೆ ಪಕ್ಕಕ್ಕಿಟ್ಟು ನನ್ನ ದಾಸಿಯ ಜೊತೆ ನೀನು ಸಂಬಂಧವನ್ನು ಬೆಳೆಸಬೇಕು. ಸಾರಮ್ಮಳಲ್ಲಿ ಬರುತ್ತೆ. ನೆಕ್ಸ್ಟ್ ದೆವ್ವ ಯಾರಿಗೆ ಹಿಡಿಯುತ್ತೆ ಹೇಳಿ? ಸಾರಮ್ಮಳಿಗೆ ಹಿಡಿದ್ಮೇಲೆ ಆಮೇಲೆ ಓಪನ್ ಆಗಿ ಹೇಳಿ, ಯೋಚನೆ ಮಾಡಬೇಡಿ. ಅಬ್ರಹಾಮನಿಗೆ ಏನಂತ? ನಿನ್ನ ಹೆಂಡತಿ ಹೇಳ್ತಿರುವಂತಹ ಮಾತನ್ನು ನೀನು ಒಪ್ಕೋಬೇಕು, ಹೂ ಅಂತ ಹೇಳು. ಒಪ್ಕೊಳ್ತಾರೆ, ನಡೆದು ಹೋಗುತ್ತೆ. ಅದೆಲ್ಲವೂ ಆದ ನಂತರ ಇನ್ನೊಂದಷ್ಟು ಪ್ರೇರೇಪಣೆ, ಅದನ್ನು ಮರಿಬಾರದು. ಫಸ್ಟು ಸಾರಮ್ಮಳನ್ನು ಪ್ರೇರೇಪಿಸ್ತು, ನೆಕ್ಸ್ಟ್ ಅಬ್ರಹಾಮನನ್ನೂ ಪ್ರೇರೇಪಿಸ್ತು. ಇದಾದ ನಂತರ ಇನ್ನೊಂದಷ್ಟು ಕಾಲ ಆಗುತ್ತೆ, ಇಸ್ಮಾಯಿಲನ ಜನನ ಆಗೋಗುತ್ತೆ. ಆವಾಗ ದೇವರು ಸೀರಿಯಸ್ ಆಗಿ ಒಂದು ದಿನ ಅಬ್ರಹಾಮನ ಜೊತೆ ಮಾತಾಡ್ತಿರ್ತಾರೆ, ಹೊರಗಡೆ ಕರೆತು. ಅಬ್ರಹಾಮನೇ, ಹೆಸರು ಚೇಂಜ್ ಮಾಡ್ತಾರಲ್ವ, ಅಬ್ರಹಾಮನು ಅಂತ ಹೇಳಿ ಕರೆಯಲ್ಪಡಬೇಕು, ಸಾರಳು ಅಂತ ಹೇಳಿ ಕರೆಯಲ್ಪಡಬೇಕು ಅಂತ ಹೆಸರು ಚೇಂಜ್ ಮಾಡ್ತಾರಲ್ವ. ಆ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ನೀಟಾಗಿ ಸ್ಪೆಸಿಫಿಕ್ಕಾಗಿ ಮಾತಾಡ್ತಿರ್ತಾರೆ ದೇವರು. ಏನಂತ? ನಿನ್ನದಾಗಿರುವಂಥ ಒಂದು ಸಂತಾನವನ್ನು ಕೊಡ್ತೀನಿ, ಸಾರಳಲ್ಲಿ ನಿನಗೊಂದು ಗರ್ಭಫಲ ಹುಟ್ಟುತ್ತೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಇದನ್ನು ಯಾರು ಕೇಳಿಸ್ಕೊಳ್ತಿರ್ತಾನೆ? ಸೈತಾನನು. ಆತನಿಗೆ ಗೊತ್ತಾಗೋಗುತ್ತೆ, ಹಾಗಾದರೆ ಇಸ್ಮಾಯಿಲನ ಸಂತಾನವನ್ನು ಟಾರ್ಗೆಟ್ ಮಾಡುವಂತಹದ್ದು ವೇಸ್ಟ್, ಕೆಲಸಕ್ಕೆ ಬರೋದಿಲ್ಲ. ಇಸ್ಮಾಯಿಲನ ಸಂತಾನವನ್ನು ಏನಕ್ಕೋಸ್ಕರ ಟಾರ್ಗೆಟ್ ಮಾಡಲಿ? ಸಾರಳಲ್ಲಿ ಒಂದು ಮಗು ಹುಟ್ಟುತ್ತೆ, ದೇವರು ಅಷ್ಟೊಂದು ಇಂಪಾರ್ಟೆಂಟಾಗಿ ಅದನ್ನು ಮಾತಾಡ್ತಿರ್ಬೇಕಾದ್ರೆ ಪಕ್ಕ ನನ್ನ ತಲೆ ಜಜ್ಜವ್ರು ಎಲ್ಲಿಂದ ಬರ್ತಾರೆ? ಸಾರಳಿಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುವಿನ ಸಂತಾನದಿಂದನೇ ಬರಬೇಕು. ಟಾರ್ಗೆಟ್ ಯಾರಿವಾಗ? ಅಪವಾದಿಗೆ. ಸಾರಳಿಂದ ಬರುವಂತಹ ಸಂತಾನ. ನಿನಗೊಂದು ಮಗು ಕೊಡ್ತೀನಿ ಅಂತ ಇನ್ನೂ ಮಾತಾಡ್ತಿರ್ತಾರೆ ದೇವರು. ಅಷ್ಟರಲ್ಲಿ ಅಬ್ರಹಾಮನು, ನನಗಿನ್ನೊಂದು ಮಗು ಎಲ್ಲ ಯಾಕೆ ಬೇಕು? ಒಬ್ಬ ಇದಾನಲ್ವ ರಾಜಂತರ ಇಸ್ಮಾಯಿಲನು, ಅವನನ್ನೇ ಆಶೀರ್ವಾದಿಸ್ಬಿಡು ಅಂತ ಹೇಳಿ ಮಾತಾಡ್ತಾರೆ. ಅವಾಗ ದೇವರು ಏನಂತಾರೆ? ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಶಟ್ ಅಪ್ ಅಂತಾರೆ, ಗೊತ್ತಾ? ನೋಡ್ತೀರಾ ಮಾತನ್ನು ಒಂದು ಸಾರಿ? 17ನೇ ಅಧ್ಯಾಯ ಆದಿಕಾಂಡ 17ನೇ ಅಧ್ಯಾಯ 19ನೇ ವಚನ. 17-19. ಹಾಂ ಎಷ್ಟು ನೀಟಾಗಿ ಹೇಳ್ತಿದ್ದಾರಲ್ವ, ಕೂರಿಸ್ಕೊಂಡು. ಸೀರಿಯಸ್ ಆಗಿ ಮಾತಾಡ್ತಿರುವಂತಹ ಮಾತಿದು. ತಮಾಷೆಗೆ ಇಷ್ಟಕ್ಕೂ ದೇವರು ಮಾತಾಡಬೇಕಾದ್ರೆ ಹೇಗಿರುತ್ತೆ ಎನ್ವಿರಾನ್ಮೆಂಟ್ ಅಂದರೆ ಬೇರೆ ಲೆಕ್ಕದಲ್ಲಿರುತ್ತೆ. ಬೆವರು ಹೋಗಿರ್ತಾರೆ ಮನುಷ್ಯರು. ದೈವದೂತನು ಮಾತಾಡಬೇಕಾದ್ರೆ ದೇವರ ಮಾತುಗಳನ್ನು ತಗೊಂಡು ಅಷ್ಟೊಂದು ಸ್ಟ್ರಿಕ್ಟಾಗಿ ಸೀರಿಯಸ್ ಆಗಿರುತ್ತೆ. ಹೌದಾ? ಕುತ್ಕೊಂಡಿರ್ಬೇಕಾದ್ರೆ ನಿಂತ್ಕೋ ಅಂತ ಹೇಳಿ ಮಾತಾಡಿರುವಂಥ ಸನ್ನಿವೇಶಗಳು ಸಾಕಷ್ಟಿದೆ ಸತ್ಯವೇದದಲ್ಲಿ ದೈವದೂತರು ಮಾತಾಡಬೇಕಾದ್ರೆ. ಹೌದಾ? ಮುಂದೆ ನಿನ್ನ ಪತ್ನಿಯ 19ನ್ನು ಇನ್ನೊಂದು ಸರಿ ಓದ್ತಿದ್ದೇನೆ. ನಿನ್ನ ಪತ್ನಿಯಾದ ಸಾರಯಳಲ್ಲೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು, ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. 20ನೇ ವಚನ. ಇಷ್ಮಾಯೇಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನ 16ನ ಒಂದು ಸರಿ ಓದೋಣ, ಏಕೆಂದರೆ ಅಬ್ರಹಾಮನು ಏನು ಕೇಳ್ಕೊಳ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಹೇಳಲು ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು, 100 ವರ್ಷದವನಿಗೆ ಮಗು ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಯಳು ಹೆತ್ತಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ. 18ನೇ ವಚನ. ಇಸ್ಮಾಯಿಲನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು. ಹಾಗಲ್ಲ ಆ ಟೋನಲ್ಲಿ ಹೇಳಿಲ್ಲ ದೇವರು ಅದನ್ನು. ಹಾಗಲ್ಲ ಹಂಗಲ್ಲ ಹೇಳಿದ್ದು ದೇವರು ಅದನ್ನು. ಹಾಗಲ್ಲ ಅಂದರೆ ಆ ಎನ್ವಿರಾನ್ಮೆಂಟನ್ನು ಒಂದು ಸರಿ ಊಹೆ ಮಾಡ್ಕೊಳ್ಳಿ. ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಬೇಕಂದ್ರೆ ಶಟ್ ಅಪ್, ನಾನು ಏನು ಮಾತಾಡ್ತಿದ್ದೀನಿ ನೀನೇನು ಕೇಳ್ತಿದ್ಯಾ?
ನಾನು ಮಾತಾಡ್ತಿರುವಂತಹದ್ದು ಬೇರೆ. ಈ ಸಂತಾನದಿಂದ ಮುಂದೆ ಅಪವಾದಿಯ ತಲೆ ಜಜ್ಜುವಂಥವ್ರು ಬರಬೇಕು, ಅದಕ್ಕೆ ಸಾಕಷ್ಟು ಪ್ರಣಾಳಿಕೆಗಳಿದೆ, ಇನ್ನು ಮುಂದೆ ಸಾವಿರಾರು ವರ್ಷಗಳ ಮುಂದೆ ಇರುವಂಥ ವಿಚಾರವನ್ನು ನಾನು ಮಾತಾಡ್ತಿದ್ದೆ. ನೀನು ಏನು ಮಾತಾಡ್ತಿದ್ಯಾ ಅಂತಾರೆ ದೇವರು. ಈ ಸಂದರ್ಭದಲ್ಲೂ ಯಾರು ಹೋಗಿದ್ದಾರೆ ಅಬ್ರಹಾಮನ ಒಳಗೆ? ದೇವರು ಏನೋ ಮಾತಾಡ್ತಿದ್ದಾರೆ, ಅಬ್ರಹಾಮನ ತಲೆಯಲ್ಲಿ ಏನೋ ಓಡ್ತಿದೆ. ಯಾರಿದ್ದಾರೆ ಒಳಗಡೆ? ಅಪವಾದಿ. ಪ್ರೇರೇಪಣೆ ಅಂದರೆ ಅಪವಾದಿಗೆ ಮುಂದೆ ಒಂದು ಸಂತಾನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಅಬ್ರಹಾಮನಿಗೆ. ಅಲ್ಲಿರೋದಂತೆ ಕಾನ್ಸಂಟ್ರೇಷನ್ ಪೂರ್ತಿ ಅಪವಾದಿ ಎಲ್ಲಿ ಡಿವಿಯೇಟ್ ಮಾಡಿದೆ? ಇಸ್ಮಾಯಿಲನೇ ಎಲ್ಲ ಇಲ್ಲಿಗೆ ಮುಗೀತು, ಇದೇ ದೇವರು ಕೊಟ್ಟಿರುವಂಥ ಶ್ರೇಷ್ಠವಾಗಿರುವಂಥ ಫಲ ಅನ್ನುವಂತೆ ಇದೆ ಅಬ್ರಹಾಮನ ಮೆಂಟಾಲಿಟಿ. ಇಲ್ಲೂ ಕಾನ್ಸಂಟ್ರೇಷನ್ ಇಲ್ಲದಂತೆ ಯಾರಿದ್ದಾರೆ ಒಳಗಡೆ? ಅಪವಾದಿ. ಒಂದು ಕಾಲದಲ್ಲಿ ಪೇತ್ರನಲ್ಲಿ ಹೋಯಿತು, ಇನ್ನೊಂದು ಕಾಲದಲ್ಲಿ, ಅದಕ್ಕಿಂತ ಹಿಂದೆ ಕಾಲದಲ್ಲಿ ಅಬ್ರಹಾಮನಲ್ಲಿ, ಸಾರಳಲ್ಲಿ, ಆಮೇಲೆ ಅಬ್ರಹಾಮನಲ್ಲಿ, ಮತ್ತೆ ಅಬ್ರಹಾಮನಲ್ಲಿ. ಹೌದಲ್ವ? ದೇವರು ಇಸಾಕನ ಬಗ್ಗೆ ಮಾತಾಡ್ತಿದ್ರೆ ಅಬ್ರಹಾಮನು ಇಸ್ಮಾಯಿಲ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ ಇಷ್ಟಕ್ಕೂ? ದೇವರು ಇಬ್ಬರು ಮಕ್ಕಳಿದ್ದಾಗ ಒಬ್ಬರನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸಿ ಆ ಒಬ್ಬರ ಮೂಲಕನೇ ಬರಬೇಕು ಅಂತ ಏನಕ್ಕೋಸ್ಕರ ಅಂದ್ಕೊಂಡ್ರು ಅನ್ನುವಂಥದ್ದು ಯಾವತ್ತಾದರೂ ಮಾತಾಡೋಣ. ಅದಕ್ಕೆ ಕಾರಣ ಇದೆ, ಪಕ್ಷಪಾತ ಮಾಡ್ತಿಲ್ಲ ದೇವರು, ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಇದು ಪಕ್ಷಪಾತ ಅಲ್ಲ. ಅದಕ್ಕೆ ಕಾರಣ ಏನು ಅಂತ ಮುಂದೆ ಯಾವತ್ತಾದರೂ ಬೇರೆ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ. ಓಕೆ, ಈಗ ಸದ್ಯಕ್ಕೆ ಪ್ರಾರಂಭದಲ್ಲಿ ಎಲ್ಲ ಜನರನ್ನು ಅಪವಾದಿ ಪ್ರೇರೇಪಿಸ್ತು ಅಂತ ನೋಡಿದ್ವಿ ನೋಹನ ಕಾಲದಲ್ಲಿ. ಅದಾದ ನಂತರ ಮತ್ತೆ ಅಪವಾದಿ ಬಂದು ಕಿವಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ತು ಅಂತ ನೋಡಿದ್ವಿ. ಆಮೇಲೆ ದೇವರು ಅಬ್ರಹಾಮನ ಜೊತೆ ಮಾತಾಡ್ತಾ ಕನ್ಫರ್ಮೇಷನ್ ಕೊಟ್ಬಿಟ್ರು. ಏನಂತ? ಇಸಾಕನ ಸಂತಾನದಿಂದಲೇ ಅಪವಾದಿಯ ತಲೆ ಜಜ್ಜುವಂಥವ್ರು ಬರ್ತಾರೆ ಅಂತ ಅಪವಾದಿಗೆ ಇದನ್ನು ಕೇಳಿದ ನಂತರ ಗೊತ್ತಾಗೋಯ್ತು. ಇವಾಗ ಯಾರನ್ನು ಟಾರ್ಗೆಟ್ ಮಾಡಬೇಕು ಅಂತ ಮಾತಾಡಿದ್ದೀವಿ? ಇಸಾಕನ ಸಂತಾನವನ್ನು ಟಾರ್ಗೆಟ್ ಮಾಡಬೇಕಾ? ಹಾಂ, ಹೇಗೆ ಟಾರ್ಗೆಟ್ ಮಾಡ್ತಾನೆ ಹೇಳಿ ಇಸಾಕನ ಸಂತಾನವನ್ನು? ನೆಕ್ಸ್ಟ್ ಫರೋಹನ ಹತ್ರ ಬರ್ತಾನೆ. ಏನಕ್ಕೋಸ್ಕರ? ಕೊಂದು ಬಿಡಬೇಕು. ಎಲ್ಲ ಚೊಚ್ಚಲ ಮಕ್ಕಳನ್ನು ಕೊಂದು ಬಿಡಬೇಕು. ಮಕ್ಕಳಿದ್ರೆ ಅಲ್ವಾ ತಲೆ ಜಜ್ಜುವಂಥವ್ರು ಬರುವಂಥವರು, ಅದಕ್ಕೋಸ್ಕರ ಏನಾಗಬೇಕು? ಕೊಂದು ಬಿಡಬೇಕು. ಪ್ರೇರೇಪಣೆ ನೋಡಿ, ಒಬ್ಬೊಬ್ಬರನ್ನು ಬಂದು ಎಷ್ಟು ಚೆನ್ನಾಗಿ ಪ್ರೇರೇಪಿಸ್ತಾನೆ. ಆವಾಗ ಎಲ್ಲರೂ ನಾಶ ಆಗೋಗ್ಬೇಕು ಅಂತ ಎಲ್ಲರನ್ನೂ ಪ್ರೇರೇಪಿಸ್ತಾ, ಆಮೇಲೆ ಸಾರಮ್ಮಳನ್ನು ಪ್ರೇರೇಪಿಸ್ತಾ, ಆಮೇಲೆ ಅಬ್ರಹಾಮನನ್ನು ಪ್ರೇರೇಪಿಸ್ತಾ, ಆಮೇಲೆ ಮತ್ತೆ ಅಬ್ರಹಾಮನನ್ನು ಇನ್ನೊಂದು ಸರಿ ಪ್ರೇರೇಪಿಸ್ತಾ. ಕಾನ್ಸಂಟ್ರೇಷನ್ ಪೂರ್ತಿ ಇಸಾಕನ ಮೇಲೆ ಇಲ್ಲದೇ ಇರೋ ರೀತಿ, ಮುಂದೆ ಬರುವಂಥ ಸಂತಾನದ ಮೇಲೆ ಇಲ್ಲದೇ ಇರೋ ರೀತಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಯಾರು ಕಾಣಿಸ್ತಿದ್ದಾರೆ? ಫರೋಹನು. ಚೊಚ್ಚಲ ಮಕ್ಕಳೆಲ್ಲರೂ ಸಹ ಸಂಹರಿಸಲ್ಪಡಬೇಕು, ಇಲ್ಲದಂತೆ ಆಗಬೇಕು. ನನ್ನ ತಲೆ ಜಜ್ಜುವಂಥವ್ರು ಮುಂದೆ ಬರದೇ ಇರುವಂತೆ ಆಗೋಗ್ಬೇಕು. ಅದಾದಮೇಲೆ ನೆಕ್ಸ್ಟ್ ಅದಾದ ನಂತರ ಇನ್ನೂ ಏನು ನೋಡ್ತೀವಿ ನಾವು? ಇನ್ನೂ ಯಾರ ಹತ್ರ ಹೋಗ್ತಾನೆ? ಆ ವಿಚಾರ ಆದ ನಂತರ, ಫರೋಹನ ವಿಚಾರ ಆದ ನಂತರ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಕಾಣಿಸುತ್ತಲ್ವ? ಹೇಳಿ, ಇನ್ನೂ ಯಾರ ಹತ್ರ ಹೋಗ್ತಾನೆ? ಅಪವಾದಿಗೆ ಇನ್ನೊಂದು ಕನ್ಫ್ಯೂಷನ್ ಏರ್ಪಡ್ಲಿಕ್ಕೆ ಶುರು ಆಗುತ್ತೆ. ಏನು? ಇಷ್ಟಕ್ಕೂ ಲೀನಿಯೇಜ್ಗಳಂತ ಇರುತ್ತಲ್ವ, ವಂಶ ಅಂತ ಇರುತ್ತಲ್ವ. ಒಂದು ತಂದೆ ಇದ್ದಾರೆ ಅಂತ ಹೇಳಿದ್ರೆ ಆ ತಂದೆಗೆ ಒಬ್ಬರೇ ಮಕ್ಕಳು ಹುಡ್ತಾರ? ಇಲ್ಲ. ಎಷ್ಟು ಜನ ಹುಡ್ತಾರೆ? 4-5 ಜನ ಹುಡ್ತಾರೆ. ಈಗ ಅಪವಾದಿಗಿರುವಂಥ ನೆಕ್ಸ್ಟ್ ಕೆಲಸ ಏನು? ನೆಕ್ಸ್ಟ್ ಕೆಲಸ ಏನು? 4 ಜನ ಹುಟ್ಟಿದ್ರೆ ಆ 4 ಜನ ಮಕ್ಕಳಲ್ಲಿ ಯಾರ ಸಂತಾನದಲ್ಲಿ ನನ್ನ ತಲೆ ಜಜ್ಜುವರು ಬಂತವರು ಬರ್ತಾರೆ ಅನ್ನುವಂಥದ್ದನ್ನು ಕಂಡುಹಿಡ್ಕೋಬೇಕು. ಆ ಸಂತಾನವನ್ನು ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡಬೇಕು. ಹೌದಾ? ಕರೆಕ್ಟಾ? 4 ಜನ ಹುಟ್ಟಿದ್ರೆ ಒಬ್ಬ ತಂದೆಗೆ ಮಕ್ಕಳು, ಆ 4 ಜನರ ವಂಶದಲ್ಲಿ ಯಾರ ವಂಶದಲ್ಲಿ ದೇವರು ನನ್ನ ತಲೆ ಜಜ್ಜುವಂಥವ್ರನ್ನ ಕರ್ಕೊಂಡು ಬರ್ತಾರೆ, ಆ ವಂಶವನ್ನು ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡಬೇಕು. ಹೌದಾ? ಈಗ ನೆಕ್ಸ್ಟ್ ದೇವರು ಇನ್ನೊಂದು ಕ್ಲೂ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ದಾವೀದನ ವಿಚಾರದಲ್ಲಿ ನೋಡೋಣ ಒಂದು ಸಾರಿ. ಸಮುವೇಲನ 2ನೇ ಗ್ರಂಥ, ಸಮುವೇಲನ 2ನೇ ಗ್ರಂಥ 7ನೇ ಅಧ್ಯಾಯ 12ನೇ ವಚನ. ಹಾಂ ಹಾಂ
ನಿನ್ನ ಆಯುಷ್ಕಾಲವು ಮುಗಿತು, ನೀನು ಪಿತೃಗಳ ಬೆಳೆಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. 13ನೇ ವಚನ, ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವರ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ಯಾರ ಹತ್ರ ಮಾತಾಡ್ತಿದ್ದಾರೆ? ದೇವರು ಯಾರ ಹತ್ರ ಮಾತಾಡ್ತಿದ್ದಾರೆ? ದಾವೀದನ ಹತ್ರನ. ದಾವೀದನ ಕೇಳಿಸ್ಕೊಳ್ಳುವುದಕ್ಕಿಂತ ಮುಂಚೆ, ದಾವೀದನ ಕಿವಿಗೆ ಇನ್ಫಾರ್ಮೇಷನ್ ಹೋಗಿ ಮುಟ್ಟುವುದಕ್ಕಿಂತ ಮುಂಚೆ ಯಾರು ಕೇಳಿಸ್ಕೊಳ್ತಿದ್ದಾರೆ ಇದನ್ನು? ಸೈತಾನನ್ನು. ಏನಂತ ಇಷ್ಟಕ್ಕೂ ಇದಕ್ಕಿಂತ ಮುಂಚೆ ಇನ್ನೊಂದು ಸರಿ ಕಿವಿ ಕೊಟ್ಕೊಂಡು ಓಪನ್ ಮಾಡ್ಕೊಂಡಿದ್ದ. ಯಾವಾಗ? ಯಾಕೋಬನ ಗೋತ್ರಗಳು ಡಿವೈಡ್ ಆಗುತ್ತಲ್ವ, ಯಾಕೋಬನ ಮಕ್ಕಳಲ್ಲಿ ಗೋತ್ರಗಳು ಡಿವೈಡ್ ಆಗುತ್ತಲ್ವ, ಆಗ ಆಶೀರ್ವಾದಿಸ್ತಾರಲ್ವ. ಯಾಕೋಬನಿಗೆ ಕೊನೆ ಕಾಲ ಬಂದಾಗ ಒಬ್ಬೊಬ್ಬರನ್ನು ಆಶೀರ್ವಾದಿಸ್ತಾರೆ. ಆ ಆಶೀರ್ವಾದಿಸ್ಬೇಕಾದ್ರೆ ಎಷ್ಟು ಜನ ಇದ್ದಾರೆ ಇವಾಗ? ಅಪವಾದಿಯ ಟಾರ್ಗೆಟ್ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ? 12 ಗೋತ್ರ ಇದೆ, 12 ಜನ ಇದ್ದಾರೆ. ಈ 12 ಗೋತ್ರದಲ್ಲಿ ತಲೆ ಜಜ್ಜುವಂಥವ್ರು ಬರಲಿಕ್ಕಾಗುವಂತಹದ್ದು ಒಂದೇ ಗೋತ್ರದಲ್ಲಿ. ಆ ಒಂದು ಯಾವುದು? ಅಪವಾದಿಗೆ ಹೇಗೆ ಗೊತ್ತಾಗಬೇಕು? ಯಾಕೋಬನು ಆಶೀರ್ವದಿಸಬೇಕಾದ್ರೆ ಯಹೂದನನ್ನು ನೋಡಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಸಿಂಹದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೋಬನು ಆಶೀರ್ವದಿಸಬೇಕಾದ್ರೆ ಯಹೂದನನ್ನು ನೋಡಿ ಈ ಆಶೀರ್ವಾದಗಳನ್ನೆಲ್ಲ ಕೊಡ್ತಾರೆ. ಆ ವಚನಗಳನ್ನು ಓದ್ತಿದ್ರೆ ನಮಗೆ ಅರ್ಥ ಆಗೋಗುತ್ತೆ. ಏನಂತ? ಇದು ಪಕ್ಕಾ ಯೇಸು ಕ್ರಿಸ್ತರ ಬಗ್ಗೆನೇ ಹೇಳುವಂತಹದ್ದು ಅಂತ. ಇನ್ನು ಅಪವಾದಿಗೆ ಗೊತ್ತಾಗೋದಿಲ್ವಾ? ರಾಜದಂಡ ಬಿಟ್ಟು ಹೋಗೋದಿಲ್ಲ ಯಹೂದವನ್ನು ಅಂತ ಹೇಳಿ ಮಾತಾಡ್ತಾರೆ ದೇವರು ಸ್ಪೆಸಿಫಿಕ್ ಆಗಿ ಯಾಕೋಬನ ಮೂಲಕ ಆಶೀರ್ವದಿಸಬೇಕಾದ್ರೆ. ಅದನ್ನು ನೋಡಿದ್ರೆ ನಮಗೆ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ ಆದರೆ ಅಪವಾದಿಗೆ ಅರ್ಥ ಆಗೋದಿಲ್ವಾ? ಅರ್ಥ ಆಗತ್ತಾ? ಯಾರನ್ನು ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ ಆಮೇಲೆ? ಯೂದ ಕುಲವನ್ನು. ನೆಕ್ಸ್ಟ್, ಆ ಯೂದ ಕುಲದಲ್ಲಿ ಯಾರು? ಮತ್ತೆ ಡಿಫ್ರೆನ್ಸ್. ಯೂದ ಕುಲದಲ್ಲಿ ಯಾರ ಸಂತಾನ? ಇವಾಗ ನಾವು ಓದ್ಕೊಂಡ್ವಲ್ವ, ದೇವರೇ ಕ್ಲೂ ಕೊಟ್ಟರು. ಏನಂತ ಕೊಟ್ಟರು? ನಿನ್ನ ಸಿಂಹಾಸನವನ್ನು ನಿರಂತರವಾಗಿ ನಿಲ್ಲಿಸ್ತೀನಿ, ಸ್ಥಿರಪಡಿಸ್ತೀನಿ. ಇವಾಗೇನು ಕನ್ಫರ್ಮ್ ಆಯಿತು? ನನ್ನ ತಲೆ ಜಜ್ಜುವಂಥವರು ಬರುವಂತಹದ್ದು ದಾವೀದನ ವಂಶದಿಂದಲೇ. ಅತಲ್ಯ ಗೊತ್ತಾ ನಮಗೆ ಸತ್ಯವೇದದಲ್ಲಿ? ಗೊತ್ತಾ? ಏನು ಮಾಡ್ತಾರಂತೆ? ಏನು ಮಾಡ್ತಾರೆ ನೋಡೋಣ ಒಂದ್ಸಾರಿ. 2 ಅರಸುಗಳ ಗ್ರಂಥ ಇನ್ನೊಂದು 5 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. 2 ಅರಸುಗಳ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. 11:1. ಅಹಜ್ಯನು ಮರಣ ಹೊಂದಿದ್ದನೆಂಬುದು ಅವನ ತಾಯಿಯಾದ ಅತಲ್ಯಳು ಕೇಳಿದಾಗ ಫಕ್ಕನೆ ರಾಜಸಂತಾನದವರನ್ನೆಲ್ಲ ಸಂಹರಿಸಿಬಿಟ್ಟಳು. ಏನು ಮಾಡಿದ್ಲಂತೆ ಈಕೆ? ರಾಜಸಂತಾನದವರನ್ನೆಲ್ಲ, ಮುಂದೆ ಯಾರು ರಾಜ ಆಗಬಾರ್ದು, ನೆಕ್ಸ್ಟ್ ರಾಜವಂಶಸ್ಥರು ಎಷ್ಟು ಜನ ಇರ್ತಾರೋ ಅರಮನೆ ಸುತ್ತಮುತ್ತ ರಾಜವಂಶಸ್ಥರಲ್ಲಿ ಎಲ್ಲರನ್ನೂ ಸಹ ಸಂಹರಿಸಿಬಿಟ್ಲು. ಆಗ ದೇವರು ಇನ್ನೊಂದು ಕೆಲಸ ಮಾಡ್ತಾರೆ, ಒಬ್ಬನನ್ನು ಮಾತ್ರ ಉಳಿಸ್ತಾರೆ, ಕಾಪಾಡ್ತಾರೆ ಈಕೆಯಿಂದ. ಯಾರು ಆತ? 3ನೇ ವಚನವನ್ನು ಓದೋಣ. ಹಾಂ, 2ನೇ ವಚನದಿಂದ ಓದೋಣ. ಆದರೆ ಅರಸನಾದ ಯೆಹೋರಾಮನ ಮಗಳು ಅಹಜ್ಯನ ತಂಗಿಯೂ ಆದ ಯೆಹೋಷೆಬಳೆಂಬಾಕೆಯು ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಮಗನಾದ ಯೆಹೋವಾಷನನ್ನು ಹತವಾಗದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು. ಒಬ್ಬ ಮಾತ್ರ ಉಳ್ಕೊಂಡ. ಅಪವಾದಿ ಮತ್ತೆ ದಾವೀದನ ವಂಶದಿಂದ ಬರ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅತಲ್ಯಳನ್ನು ಯಾವ ಥರ ಪ್ರೇರೇಪಿಸ್ತಿದ್ದಾನೆ? ರಾಜವಂಶಸ್ಥರನ್ನೆಲ್ಲ ಕೊಂದುಬಿಡು. ಇಷ್ಟಕ್ಕೂ ಈಕೆ ಮುಂದೆ ಸೈತಾನನ ತಲೆ ಜಜ್ಜುವಂಥವ್ರು ಬರ್ತಾರೆ ಅಂತ ಸಂಹಾರ ಮಾಡಲಿಲ್ಲ. ನನಗೆ ಯಾರೂ ಕಾಂಪಿಟೇಷನ್ ಆಗಿ ನಿಂತ್ಕೊಂಡಿಲ್ಲ ಅಂದರೆ ಸಾಕು, ನಾನೇ ರಾಣಿಯಾಗಿದ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಿದ್ದಾಳೆ. ಈಕೆಗೆ ಐಡಿಯಾನೇ ಇಲ್ಲ ಪಾಪ, ಇಲ್ಲಿ ಏನು ನಡೀತಿದೆ, ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಿದೆ, ಪ್ರೇರೇಪಣೆಗಳು ಅಂತ ಐಡಿಯಾನೇ ಇಲ್ಲ. ಈಕೆಗೆ ಗೊತ್ತಿರುವಂತಹದ್ದು ಏನು? ರಾಜ್ಯಾಧಿಕಾರ ನನಗೆ ಬೇಕು, ಅದು ನನಗೆ ಸಿಕ್ಕಬೇಕಂದ್ರೆ ಅದು ನನ್ನ ಹತ್ರನೇ ಇರಬೇಕಂದ್ರೆ ಏನು ಮಾಡಬೇಕು? ರಾಜವಂಶಸ್ಥರನ್ನೆಲ್ಲ ಕೊಂದು ಬಿಡಬೇಕು. ಈಕೆ ಆ ಮೆಂಟಾಲಿಟಿ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ, ಇನ್ನೊಂದು ಮೆಂಟಾಲಿಟಿ ಇಟ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಇನ್ನೊಬ್ಬ ಕೆಲಸ ಮಾಡಿಸ್ತಿದ್ದಾನೆ ಈಕೆ ಕೈಯಲ್ಲಿ. ಯಾರು? ಅಪವಾದಿ. ಒಬ್ಬರು ರಾಜವಂಶಸ್ಥರಿರಬಾರ್ದು. ಆದರೆ ದೇವರು ಮಾತ್ರ ಪ್ರತಿ ಹಂತದಲ್ಲೂ ಸಹ ಸ್ಟೆಪ್ಪಿನ್ ಆಗ್ತಿದ್ದಾರೆ ನೋಡಿ, ಮಧ್ಯೆ ಬರ್ತಿದ್ದಾರೆ ನೋಡಿ. ಅಪವಾದಿ ಎಷ್ಟೇ ದೊಡ್ಡ ಪ್ಲ್ಯಾನ್ ಮಾಡಿದ್ರು, ಎಷ್ಟೇ ಪ್ರೇರೇಪಿಸಿದ್ರು ಮನುಷ್ಯರನ್ನೆಲ್ಲರನ್ನೂ ಸಹ, ದೇವರು ಮಾತ್ರ ಏನು ಮಾಡ್ತಿದ್ದಾರೆ? ಅಲ್ಲಿ ಗಂಡು ಮಕ್ಕಳೆಲ್ಲರನ್ನೂ ಕೊಂದುಬಿಡ್ಬೇಕು, ಚೊಚ್ಚಲ ಮಕ್ಕಳೆಲ್ಲರನ್ನೂ ಕೊಲ್ಲಬೇಕು ಅಂತ ಹೇಳಿ ಪ್ರೇರೇಪಿಸ್ತಾ ಯಾರನ್ನು? ಫರೋಹನನ್ನು.
ಆದರೂ ದೇವರು ಯಾರನ್ನು ಉಳಿಸಿದ್ರು? ಉಳಿಸ್ಬೇಕಾಗಿರುವಂಥವರನ್ನು. ಇಲ್ಲಿ ಇಲ್ಲಿ ಯಾರನ್ನು ಪ್ರೇರೇಪಿಸ್ತಿದ್ದಾನೆ? ಅತಲ್ಯಳನ್ನು. ಉಳಿಸಿದ್ರೆ ಒಬ್ಬನ್ನು, ಹಾಂ, ಆ ಒಬ್ಬ ಸಾಕು. ಅಪವಾದಿಯ ತಲೆ ಜಜ್ಜುವಂಥವರನ್ನು ಕರ್ಕೊಂಡು ಬರಲಿಕ್ಕೆ ಆ ಒಬ್ಬ ಸಾಕು. ನೆಕ್ಸ್ಟ್ ಇದಾದ ನಂತರ ಏನಾಗುತ್ತೆ? ಇದಾದ ನಂತರ ಮತ್ತೆ ಏನೇನು ಕಾಣಿಸುತ್ತೆ? ಅಪವಾದಿಗೆ ಏನೇನು ಅಂದ್ಕೊಳ್ತಾನೆ? ಎಸ್ತೇರಳ ಗ್ರಂಥ ಓದ್ತೀವಲ್ವ, ಹೇಳಿ ಏನಾಗತ್ತೆ? ಹಾಂ, ಅಲ್ಲಿ ಸಿಚುವೇಶನ್ ಏನು ಅಂತ ನೀವು ಹೇಳಿ ಪ್ರಿಯರ್. ಯಹೂದ್ಯರನ್ನು ನಾಶ ಮಾಡಬೇಕು ಅಂತ ಏನಕ್ಕೋಸ್ಕರ ಬಂತಲ್ಲಿ? ನಮಸ್ಕಾರ ಮಾಡೋದಿಲ್ಲ. ಯಾರು ಯಾರಿಗೆ ನಮಸ್ಕಾರ ಮಾಡೋದಿಲ್ಲ? ಮೊರ್ದಕೈ ಹಾಮಾನನಿಗೆ ನಮಸ್ಕರಿಸೋದಿಲ್ಲ. ಓಕೆ, ಹಾಗಾದರೆ ಈಗ ನೀವು ಹಾಮಾನನ ಪೊಸಿಷನಲ್ಲಿದ್ದು ಯೋಚನೆ ಮಾಡಿ ನೋಡಿ. ಕೊಲ್ಲಬೇಕಾದ್ರೆ ಯಾರನ್ನು ಕೊಲ್ಲಬೇಕು? ಮೊರ್ದಕೈಯನ್ನು ಕೊಲ್ಲಬೇಕು. ಯಾರನ್ನು ಕೊಲ್ಲಿಕ್ಕೆ ಸ್ಕೆಚ್ ಹಾಕಿದೆ? ಯಹೂದ್ಯರಷ್ಟೂ ಜನರನ್ನು ಕೊಲ್ಲಬೇಕು. ಇದರಿಂದ ಕ್ಲಿಯರಾಗಿ ಅರ್ಥ ಆಗೋಗುತ್ತಲ್ವ, ಇದಿಬ್ಬರ ವ್ಯಕ್ತಿಗಳ ಮಧ್ಯೆ ಇರುವಂತಹ ದ್ವೇಷ ಅಲ್ಲ, ಹಿಂದೆ ಇರುವಂತಹದ್ದು ಅಪವಾದಿಯ ಕುತಂತ್ರ. ಏಕೆಂದರೆ ಯಹೂದ್ಯರಿಂದ ಯೇಸುಕ್ರಿಸ್ತರ ಬರ್ತಾರೆ ಅಂತ ಗೊತ್ತು, ತಲೆ ಜಜ್ಜುವಂಥವ್ರು ಅದೇ ಗೋತ್ರದಿಂದ ಬರ್ತಾರೆ ಅಂತ ಗೊತ್ತು, ಅದೇ ಜನಾಂಗದಿಂದ ಬರ್ತಾರೆ ಅಂತ ಗೊತ್ತು. ಅಪವಾದಿ ಕೂತ್ಕೊಂಡು ಏನು ಪ್ಲ್ಯಾನ್ ಮಾಡ್ತಿದ್ದಾನೆ ಇಲ್ಲಿ? ಇಬ್ಬರು ವ್ಯಕ್ತಿಗಳ ನಡುವೆ ನಡಿಬೇಕಾಗಿರುವಂತಹ ಫೈಟ್ ಅಲ್ಲ. ಹಿಂದೆ ದೊಡ್ಡ ದೊಡ್ಡ ಸೈನ್ಯಗಳು ಹೋರಾಡ್ತಿದೆ ಇದಕ್ಕೋಸ್ಕರ. ಈ ಕಡೆ ದೈವದೂತರು ಸಾವಿರಾರು ಕೋಟ್ಯಾಂತರ ಜನ ಹೋರಾಡ್ತಿದ್ದಾರೆ, ಇನ್ನೊಂದು ಕಡೆ ಅಪವಾದಿಯ ದೂತರು ಪ್ರೇರೇಪಿಸ್ತಾನೆ ಇದ್ದಾರೆ, ಹಿಂಗೆ ಮಾಡಿ ಹಿಂಗೆ ಕೊಂದ್ಬಿಡಿ ಹಿಂಗೆ ಮುಗಿಸ್ಬಿಡಿ ಅಂತ ಹೇಳಿ. ಹೌದಾ? ಅಲ್ಲೂ ಯಾರನ್ನೋ ಪ್ರೇರೇಪಿಸ್ತಿದ್ದಂಗೆ ಅನ್ನಿಸ್ತಲ್ವ ನಮಗೆ? ಹಾಮಾನನನ್ನು ಅಪವಾದಿ ಪ್ರೇರೇಪಿಸ್ತಿರೋ ಹಾಗೆ ಕಾಣಿಸ್ತಲ್ವ? ನಾವು ಪ್ರೇರೇಪಣೆ ಅನ್ನುವಂತಹ ಒಂದೇ ಒಂದು ಪದಕ್ಕೋಸ್ಕರ ಇಷ್ಟನ್ನೆಲ್ಲ ನೋಡ್ತಾ ಬರ್ತಿದ್ದೀವಿ. ಅಪವಾದಿಯ ಪ್ರೇರೇಪಣೆ ಅಷ್ಟನ್ನು ನೋಡಲಿಕ್ಕೋಸ್ಕರ ಇಷ್ಟನ್ನು ನೋಡ್ತಾ ಬರ್ತಿದ್ದೀವಿ. ಒಂದೊಂದು ಹಂತದಲ್ಲೂ ಹೇಗೆಲ್ಲ ಜನರನ್ನು ಪ್ರೇರೇಪಿಸ್ತಿದ್ದಾನೆ ನೋಡಿ. ಹೌದಾ? ಪ್ರೇರೇಪಿಸಿ ಅವನ ಗೋಲ್ ಇರುವಂತಹದ್ದಿಷ್ಟೇ, ದೇವರಿಂದ ದೂರ ಮಾಡಬೇಕು. ಆ ಕಾಲದಲ್ಲಿ ಗೋಲ್ ಬೇರೆ ಇತ್ತು, ನನ್ನ ತಲೆ ಜಜ್ಜುವಂಥವರು ಬರಬಾರದು ಅನ್ನುವಂಥ ಗೋಲ್ ಇತ್ತು. ನೆಕ್ಸ್ಟ್ ಇದಾದ ನಂತರ ಮತ್ತೆ ಏನೇನಾಗುತ್ತೆ? ಇದಾದ ನಂತರ ಇನ್ನೂ ಏನೇನಾಗುತ್ತೆ? ಹೊಸ ಒಡಂಬಡಿಕೆಗೆ ಫಾಸ್ಟ್ ಫಾರ್ವರ್ಡ್ ಬಂದರೆ ಏನು ಕಾಣಿಸುತ್ತೆ ನಮಗೆ? ಹೆರೋದನನ್ನು ಏನಂತ ಪ್ರೇರೇಪಿಸುತ್ತೆ? ಮಕ್ಕಳನ್ನೆಲ್ಲ ಕೊಂದು ಬಿಡಬೇಕು. ಮತ್ತೆ ದೇವರು ಉಳಿಸ್ತಾರೆ ಯೇಸುಕ್ರಿಸ್ತರನ್ನು, ತಲೆ ಜಜ್ಜುವಂತಹ ಶಕ್ತಿಯನ್ನು ಉಳಿಸ್ತಾರೆ. ಹಾಂ, ಇದಿಷ್ಟನ್ನು ನೋಡಿದ ನಂತರ ನಮಗೇನು ಅರ್ಥ ಆಯಿತು? ಅಪವಾದಿಯ ಕಾರ್ಯಗಳು ಅಲ್ವಾ ನಮ್ಮ ಅಂಶದ ಹೆಸರು. ಈ ಅಂಶದಲ್ಲಿ ಸಂದೇಶ ಮುಗೀತು. ನಮಗೇನು ಅರ್ಥ ಆಯಿತು? ಒಂದು 2 ವಚನ ಇದೆ ಸಂದೇಶ ಮುಗಿದ ನಂತರ ಓದಲಿಕ್ಕೆ. ಓಕೆ, ಈಗ ಹೇಳಿ ನಮಗೇನು ಅರ್ಥ ಆಯಿತು ಇದನ್ನು ನೋಡಿದಾಗ? ಅಪವಾದಿ ಅಂದರೆ ಯೇಸು ರಕ್ತಂ ಜಯಂ ಅಂದರೆ ಹೋಗುತ್ತಾ? ನಾವು ಡೀಟೇಲ್ಡಾಗಿ ಡೀಪಾಗಿ ಅರ್ಥ ಮಾಡ್ಕೋಬೇಕಾ? ಅರ್ಥ ಮಾಡ್ಕೊಳ್ಳುವಂತಹದ್ದು ಈ ವಿಚಾರ. ನಮ್ಮ ಹಿಂದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ಯಾಟಲ್ ನಡೀತಿದೆ ಹೇಳಿ. ನಮ್ಮ ಹಿಂದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಯುದ್ಧಗಳು ನಡೀತಿದೆ, ನಮಗೆ ಕಾಣಿಸ್ತಿಲ್ಲ, ನಾವು ಆರಾಮಾಗಿದ್ದೀವಿ. ಆವಾಗ ಒಂದು ವೇಳೆ ನಿಮ್ಮ ಮೊಮ್ಮಗನು ಇಲ್ಲಿ ಕೂತಿರುವಂತಹ ಯಾರಿಗಾದರೂ ಮೊಮ್ಮಗನು ಹುಟ್ಟಿ, ಆ ಮೊಮ್ಮಗನು ದೊಡ್ಡ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ದೊಡ್ಡದಾಗಿ ಬೆಳೆದು ಕೋಟ್ಯಾಂತರ ಕೋಟಿ ಜನರನ್ನು ಮಾರ್ಪಡಿಸ್ತಾನೆ ಪ್ರಪಂಚದಾದ್ಯಂತ ಅಂತ ಅಂದ್ಕೊಳ್ಳಿ. ಈಗ ಅಪವಾದಿ ಎಲ್ಲಿ ಸ್ಕೆಚ್ ಹಾಕಿರ್ತಾನೆ ಅಂತ ನೀವು ಹೇಳಿ ಎಲ್ಲಿ ಸ್ಕೆಚ್ ಹಾಕಿರ್ತಾನೆ? ನಿಮಗೆ ಸ್ಕೆಚ್ ಹಾಕ್ತಾನೆ ಫಸ್ಟು. ಹೇಗಾದರೂ ಮಾಡಿ ಇವರನ್ನು ಕೊಂದು ಬಿಡಬೇಕು. ಅವಾಗ ಯಾರು ಬರೋದಿಲ್ಲ? ಮೊಮ್ಮಗನು ಬರೋದಿಲ್ಲ. ಒಂದು 10 ತಲಾಂತರ ಆದ ನಂತರ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಹುಟ್ಟುತ್ತಾರೆ ಮುಂದೆ. 10 ತಲಾಂತರ ಆದ ನಂತರ ಅಂದರೆ ಇವಾಗಿಂದ ಎಷ್ಟು ವರ್ಷ? ಸುಮಾರು ಒಂದು 500-600 ವರ್ಷ ಅಂತ ಅಂದ್ಕೊಳ್ಳೋಣ. 500 ವರ್ಷ ಆದ ನಂತರ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಹುಟ್ಟುತ್ತಾರೆ, ದೇವರಿಗೋಸ್ಕರ ಬದುಕುವಂಥವ್ರು. ಅದು ಯಾರು ಗೊತ್ತು? ಹೌದಾ? ದೇವರಿಗೂ ಗೊತ್ತು, ಅಪವಾದಿಗೂ ಗೊತ್ತು. ಇವಾಗ ಅಪವಾದಿ ಎಲ್ಲಿ ಟಾರ್ಗೆಟ್ ಮಾಡ್ತಿರ್ತಾನೆ, ಏನು ಟಾರ್ಗೆಟ್ ಮಾಡ್ತಿರ್ತಾನೆ ಹೇಳಿ? ಹೇಗಾದರೂ ಮಾಡಿ ಒಬ್ಬರನ್ನು ತಪ್ಪಿಸಿದ್ರೆ ಸಾಕ, ಆ ಲೀನಿಯೇಜಲ್ಲಿ ಒಬ್ಬರನ್ನು ತಪ್ಪಿಸಿದ್ರೆ ಸಾಕ, ನೀವು ನಿಮ್ಮ ಮಗನನ್ನು ಬೆಳೆಸ್ತಿರ್ತೀರ. ಅವನು ಅವ್ರ ಮಗನನ್ನು ಬೆಳೆಸಿಲ್ಲ ಅಂದರೆ ಆಯ್ತಾ, ಮುಗೀತಾ ಕತೆ ಅಲ್ಲಿಗೆ? ಆಯ್ತಲ್ವಾ? ಹಾಂ, ಅಡ್ರೆಸ್ಗೆ ಇರೋದಿಲ್ಲ ಆಮೇಲೆ. ಒಂದು 500 ವರ್ಷ ಆದಮೇಲೆ ದೇವರು ಅಂದರೆ ನಿಮ್ಮ ವಂಶಕ್ಕೆ. ನಿಮ್ಮ ಹಿಂದೆ ಇಷ್ಟೆಷ್ಟು ದೊಡ್ಡ ದೊಡ್ಡ ಬ್ಯಾಟಲ್ ನಡೀತದೆ. ಅಪವಾದಿ ಎಲ್ಲೆಲ್ಲೆಲ್ಲೂ ಪ್ಲ್ಯಾನ್ ಮಾಡ್ತಿದ್ದಾನೆ, ಎಲ್ಲೆಲ್ಲಿಗೋ ಸ್ಕೆಚ್ ಹಾಕ್ತಿದ್ದಾನೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ಓದ್ಕೊಳ್ತೀವಿ, ನಮಗೆ ಗೊತ್ತಿರುವಂತಹ ಮಾತೆ 1:14 ಏನು? ರಕ್ಷಣೆ ಎಂಬ ಭಾಗ್ಯವನ್ನು ಹೊಂದುವಂತಹ ಆತ್ಮಗಳಿಗೆ ಸೇವೆಗೋಸ್ಕರ ಯಾರು ಇಡಲ್ಪಟ್ಟಿದ್ದಾರಂತೆ? ದೈವದೂತರು.
ಆ ದೂತರ ಕೆಲಸ ಏನು ಗೊತ್ತಾ? ಆ ದೂತರ ಕೆಲಸ ಏನು? ರಕ್ಷಣೆ ಅನ್ನುವಂತಹದ್ದು ನಿಮಗೆ ಬರಬೇಕಂದ್ರೆ ಹಿಂದೆ ಅಷ್ಟೊಂದು ಬಲವಾಗಿ ಅದಕ್ಕೆ ವಿರುದ್ಧವಾಗಿ ಅಪವಾದಿಯ ಪ್ರೇರೇಪಣೆ ನಡೀತಿದೆಯಲ್ವ, ನಿಮ್ಮ ಸುತ್ತ ಇರುವಂತಹ ಜನರಲ್ಲಿ ನಿಮ್ಮಲ್ಲೂ ಪ್ರೇರೇಪಣೆ ನಡೀತಿದೆಯಲ್ವ, ಇದನ್ನೆಲ್ಲ ತಪ್ಪಿಸುವಂತಹದ್ದು ದೇವದೂತರ ಕೆಲಸನೇ. ಇಷ್ಟಕ್ಕೂ ನಿಮ್ಮನ್ನು ಕಾಪಾಡುವಂತಹದ್ದು ನಿಮ್ಮ ಕಾಲು ಕಲಿಗೆ ತಗಲದಂತೆ, ಕಣ್ಮಣಿಯಂತೆ, ಕಣ್ಗುಡ್ಡೆಯಂತೆ ಕಾಪಾಡುವಂತಹದ್ದು ಮಾತ್ರ ಅಲ್ಲ, ಇನ್ನೂ ಯಾವ್ಯಾವ ಕೆಲಸ ಇದೆ ದೇವದೂತರಿಗೆ? ಈ ಪ್ರೇರೇಪಣೆಗೆ ನೀವು ಒಳಗಾಗದಂತೆ, ಈ ಪ್ರೇರೇಪಣೆಗೆ ನಿಮ್ಮ ಸುತ್ತ ಇರುವಂತಹ ಜನ ಬಂದು ನಿಮ್ಮ ಮೇಲೆ ಪ್ರೆಷರ್ ಹಾಕಿ ಒತ್ತದಂತೆ ಇಡುವಂತಹದ್ದು ದೇವದೂತರನ ಕೆಲಸನೇ. ದೇವದೂತರು ಇಷ್ಟೆಲ್ಲ ಮಾಡ್ತಾರಂತೆ. ಹೌದಾ? ಆಗಾಗ ಹೋಗ್ತಿರ್ತೀರ ಎಲ್ಲಾದರೂ ಪ್ರಯಾಣ ಮಾಡಿಕೊಂಡು, ಕಾರ್ ಡ್ರೈವ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಹೈವೇಯಲ್ಲಿ ಫಾಸ್ಟಾಗಿ ಡ್ರೈವ್ ಮಾಡ್ತಿರ್ತೀರ, 80ರಲ್ಲಿ 90ರಲ್ಲಿ ಡ್ರೈವ್ ಮಾಡ್ತಿರ್ತೀರ. ನಿದ್ರೆಯಲ್ಲಿ ಹೊರಟೋಗಿರ್ತಾರೆ ಸ್ವಲ್ಪ ಜನ. ನಮ್ಮ ತಂದೆಯವರು ಸಾಕಷ್ಟು ಸರಿ ನನಗೆ ಈ ವಿಚಾರವನ್ನು ಹೇಳಿದ್ದಾರೆ. ಡ್ರೈವ್ ಮಾಡಬೇಕಾದ್ರೆ, ತುಂಬ ಲಾಂಗ್ ಸೆಷನ್ಸು ಡ್ರೈವ್ ಮಾಡಬೇಕಾದ್ರೆ ನಿದ್ರೆಯಲ್ಲಿ ಇನ್ನೇನು ಹೊರಟೋಗಿರ್ತಾರೆ. ಪಕ್ಕದಲ್ಲಿರುವಂತಹ ಗಾಡಿಗೆ ಡಿಕ್ಕಿ ಹೊಡಿಲಿಕ್ಕೋ ಅಥವಾ ಪಕ್ಕದಲ್ಲಿರುವಂತಹ ಡಿವೈಡ್ರಿಗೆ ಹೊಡಿಲಿಕ್ಕೋ ಹೊರಟೋಗಿರ್ತಾರೆ ಕ್ಲೋಸ್ ಆಗಿ. ಆಗ ಪಟ್ಟಂತೆ ಯಾರೋ ತಟ್ಟಿ ಎಬ್ಬರಿಸ್ತಂತೆ ಇರುತ್ತೆ. ಇದೆಯಾ? ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಮಲ್ಲೂ ಯಾರಿಗಾದರೂ? ಅಪಾಯ ಇನ್ನೇನು ಹತ್ತಿರ ಬರಬೇಕಾದ್ರೆ ಪಕ್ಕದಲ್ಲಿ ಯಾರಾದರೂ ತಟ್ಟಿ ಎಬ್ಬರಿಸ್ತಂತೆ ಆಗಿದೆಯಾ? ಇದು ಯಾಕೆ ಆವಾಗಲೇ ಎಚ್ಚರಿಕೆ ಆಗಬೇಕು? ಯಾಕೆ ಪೂರ್ತಿ ಹೋಗಿ ಹೊಡೆದ ನಂತರ ಎಚ್ಚರಿಕೆ ಆಗಬಾರ್ದು? ಯಾರಿದ್ದಾರೆ? ಕಣ್ಣಿಗೆ ಕಾಣದೇ ಇರುವಂತಹ ಸೈನ್ಯ. ನಿಮ್ಮನ್ನೆಲ್ಲ ಕಾಪಾಡ್ತಿರುವಂತಹದ್ದು ಯಾರು? ಕಣ್ಣಿಗೆ ಕಾಣದೇ ಇರುವಂತಹ ದೈವದೂತರ ಸೈನ್ಯ. ನಿಮ್ಮನ್ನೆಲ್ಲ ಹೇಗಾದರೂ ಮಾಡಿ ಬೀಳಿಸ್ಬೇಕು, ಭಕ್ತಿಯಲ್ಲಿ ಬೀಳಿಸ್ಬೇಕು, ದೇವರಿಗೆ ಶಾಶ್ವತವಾಗಿ ದೂರ ಮಾಡಬೇಕು, ನಿಮ್ಮ ಮಕ್ಕಳನ್ನು ದೂರ ಮಾಡಬೇಕು, ನಿಮ್ಮ ಕುಟುಂಬವನ್ನು ದೂರ ಮಾಡಬೇಕು ಅಂತ ಯಾರು ಪ್ರಾಣ ತೊಟ್ಟಿದ್ದಾರೆ? ಇನ್ನೊಂದು ಕಡೆ ಅಪವಾದಿ. ಇವರಿಬ್ಬರ ಮಧ್ಯೆ ಭಯಂಕರವಾಗಿರುವಂಥ ಫೈಟ್ ನಡೀತಿದೆ ನಿಮ್ಮ ಹಿಂದೆನೇ, ನಿಮಗೆ ಗೊತ್ತಿಲ್ಲದೆ. ಇವತ್ತು ನೋಡಿದ್ದೀವಲ್ವ ಅದನ್ನು. ಇನ್ನು ಮುಂದೆ ಆ ಆ್ಯಂಗಲಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಭಕ್ತಿಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಅವಾಗ ನೀವು ಸಂಡೇ ಆದರೆ ಸ್ವಲ್ಪ ಜನ ಏನೂ ಕೆಲಸ ಇದ್ದರೂ ಸಹ ಚರ್ಚ್ಗೆ ಹೋಗ್ಬೇಕಾ ಅಯ್ಯೋ ಅಂತಿರ್ತಾರೆ. ಏನು ಅಂತ ಅನ್ನಿಸ್ಬಿಡ್ಬೇಕು ನಮಗೆ. ಅಪವಾದಿ ತುಂಬ ಹೋಗಿದ್ದಾನೆ ಅದರ್ಥ ಆದರೆ ನಮಗೆ, ಆವಾಗ ನಿಮ್ಮ ಕುಟುಂಬದಲ್ಲಿ ಯಾರನ್ನೂ ಸಹ ಬಲವಾಗಿ ಅಪವಾದಿ ಪ್ರೇರೇಪಣೆ ಮಾಡದಂತೆ ನೀವು ನೋಡ್ಕೊಳ್ತೀರ. ಅವಾಗ ನಿಮ್ಮ ಬಂಧು ಬಳಗ, ಸಂಬಂಧಿಕರು, ರಿಲೇಷನ್ಸು ಇದಕ್ಕೆಲ್ಲ ಬೀಳೋದಿಲ್ಲ. ಅವಾಗ ನಿಮ್ಮ ತಲೆ ನೋಡ್ತಿರುವಂಥದ್ದು ಒಂದೇ, ಕರೆಕ್ಟಾಗಿ ಅಪವಾದಿ ಸಂಡೇನೇ ನಮ್ಮ ಮನೆಗೆ ಕರ್ಕೊಂಬರುತ್ತೆ. ನಿಮ್ಮನ್ನು ಬನ್ನಿ ಕೂತ್ಕೊಳ್ಳಿ, ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ, ಕೂತ್ಕೊಂಡು ಅವಾಗವರೆಗೂ ಕಾಫಿ ಕುಡಿತಾನೇ ಇರಿ, ಬಂದಮೇಲೆ ಊಟ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗ್ತೀರ ನೀಟಾಗಿ. ಹೌದಾ? ಯೋಚನೆ ಮಾಡಿ ಇದರ ಬಗ್ಗೆ. ಅಪವಾದಿಯ ಕಾರ್ಯಗಳು ಭಾಗ 1 ಮಾತಾಡಿ ಮುಗಿಸಿದ್ದೇವೆ. ದೇವರ ಚಿತ್ತಾನುಸಾರವಾಗಿರುವಂಥ ಸಮಯದಲ್ಲಿ 2ನೇ ಭಾಗವನ್ನು ಕಂಟಿನ್ಯೂ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಸತ್ಯವೇದದಲ್ಲಿ ಇಷ್ಟೊಂದು ವಿವರವಾಗಿ ನಮಗೆ ಪರಸ್ಕೊಡ್ಲಿಕ್ಕೆ ಕಾರಣ ಇವೆಲ್ಲವೂ ಸಹ ನಾವು ಎಚ್ಚರಿಕೆಯಾಗಿ ಟ್ರೀಟ್ ಮಾಡ್ತೀವಿ, ಎಚ್ಚರಿಕೆಗಳಾಗಿ ಕನ್ಸಿಡರ್ ಮಾಡ್ತೀವಿ ಅಂತ ಅಪ್ಪ. ಆದರೆ ಈ ಅಪವಾದಿಯ ಶಕ್ತಿ, ಅಪವಾದಿಯ ಕಾರ್ಯಗಳು ಇವ್ಯಾವುದೂ ಸಹ ನಮಗೆ ಗೊತ್ತಿಲ್ಲದೆ ಏಸು ರಕ್ತಂ ಜಯಮಂತ ಅನ್ನುವಂತಹದ್ದು, ಅದರ ಹೆಸರೇನು ಅಂತ ಕೇಳಿ ಮಾತಾಡುವಂತಹದ್ದು, ಇವೆಲ್ಲವೂ ಕ್ಷುಲ್ಲಕವಾಗಿರುವಂತಹ ಚಿಕ್ಕ ಚಿಕ್ಕ ಸಿಲ್ಲಿಯಾಗಿ ತಗೊಂಡಿದ್ವಿ ತಂದೆ ಇಷ್ಟು ವರ್ಷ. ಆದರೆ ನಮಗೆ ಗೊತ್ತಿರಲಿಲ್ಲ, ನಮ್ಮ ಪಕ್ಕದಲ್ಲಿರುವಂಥವರಲ್ಲೇ ಅದು ಬರಬಹುದು. ಮಗನಲ್ಲಿ ಬರ್ಬೋದು, ಹೆಂಡತಿಯಲ್ಲಿ ಬರ್ಬೋದು, ಗಂಡನಲ್ಲಿ ಬರ್ಬೋದು, ತಂದೆ ತಾಯಿಯಲ್ಲಿ ಬರ್ಬೋದು, ನಮ್ಮಲ್ಲೂ ಬರಬಹುದು ಅಂತ ಹೇಳಿ ನಮಗೆ ಇವತ್ತು ಅರ್ಥ ಆಗಿದೆ ತಂದೆ. ಇದನ್ನು ಗುರುತಿಸಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪವಾದಿಯ ಪ್ರೇರೇಪಣೆಗೆ ಒಳಗಾಗದಂತೆ ನಮಗೆ ಗೊತ್ತು ತಂದೆ, ನೀವು ಅಪವಾದಿಗೆ ನಮ್ಮನ್ನು ಪಾಪ ಮಾಡಿಸುವಂತಹ ಶಕ್ತಿ ಕೊಟ್ಟಿಲ್ಲ, ಆದರೆ ಮಾಡು ಅಂತ ಹೇಳಿ ಪ್ರೇರೇಪಿಸುವಂಥ ಶಕ್ತಿ ಮಾತ್ರ ಅದಕ್ಕಿದೆ ಅಂತ ನಮಗೆ ಗೊತ್ತು. ಈ ಪ್ರೇರೇಪಣೆಗೆ ನಾವು ಒಳಗಾಗದಂತೆ ಫೈನಲ್ ಆಗಿ ನಾವೇ ಡೆಸಿಷನ್ ತಗೋಬೇಕಾಗಿರುವಂತಹ ಜನ ಆಗಿರೋದರಿಂದ, ಪಾಪ ಮಾಡುವಂಥ ಅಪವಾದಿ ನಮ್ಮನ್ನು ಪ್ರೇರೇಪಿಸಿದಾಗ ಅದನ್ನು ಮಾಡಬೇಕೋ ಬೇಡವೋ ಅನ್ನುವಂಥ ನಿರ್ಧಾರ ನೀವು ನಮ್ಮ ಕೈಯಲ್ಲಿಟ್ಟಿದ್ದೀರ. ಆ ನಿರ್ಧಾರವನ್ನು ನಾವು ನಿಮಗೆ ಅನುಕೂಲವಾಗಿ ಯಾವಾಗಲೂ ಸಹ ಇನ್ನು ಮುಂದೆ ತಗೊಳ್ಳುವಂತೆ ನಮಗೆ ಬೇಕಾಗಿರುವಂಥ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ಅಪವಾದಿಯ ಪ್ರೇರೇಪಣೆಗಳನ್ನು ಗುರುತು ಹಿಡಿಯುವಂತಹ ಬುದ್ಧಿವಂತರನ್ನಾಗಿ ನಮ್ಮನ್ನು ಮಾರ್ಪಡಿಸಿ. 2ನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ಅಂಗೀಕರಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾಗಿರುವಂಥ ಬಲ, ಶಕ್ತಿ ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.